ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಲ್ಲಿ ನೀವು ಭೀಮ್ ಆರ್ಮಿಯ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳೋದಾದ್ರೆ ನಿಮ್ಮ ಎಲ್ಲ ನಡವಳಿಕೆಗಳು ಕೂಡ ಬಾಬಾ ಸಾಹೇಬರ ಆಶಯದಂತೆ ಅವರ ಸಂಶೋಧನೆಯಂತೆ ನಡಿಬೇಕು. RSS ಅನ್ನುವ ಒಂದು ಸಂಘಟನೆ ಸಮಾಜವನ್ನ ನಿರ್ಮಾಣ ಮಾಡುವಲ್ಲಿ ಭಾರತದ ಮೂಲೆ ಮೂಲೆಗೂ ತಲುಪಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ನಾನು RSSಗೆ ಟಕ್ಕರ್ ಕೊಡುವ ಯಾವ ಯೋಜನೆಯನ್ನು ಹೊಂದಿರಲಿಲ್ಲ, ಅದರ ಅವಶ್ಯಕತೆಯೂ ಇಲ್ಲ ಅಂತೇಳಿ ಲಿಖಿತ ದಾಖಲೆಯನ್ನ ಅವರ ಬದುಕು ಬರಹಗಳ ಸಂಪುಟ 18ರ ಏನು 724ನೇ ಪುಟದಲ್ಲಿ ನಾವು ಕಾಣಬಹುದು. ಅಂಬೇಡ್ಕರರ ಹೆಸರನ್ನು ಬಳಸಿಕೊಂಡಂತ ಭೀಮ್ ಆರ್ಮಿ RSSನ 100 ವರ್ಷದ ಐತಿಹಾಸಿಕ ಕ್ಷಣಕ್ಕೆ ಪೂರಕವಾಗಿ ನೀವು ಅವ್ರ ಜೊತೆ ಸೇರ್ಬೇಕಾಗಿತ್ತು. ಸಂವಿಧಾನದ ನಿಯಮಗಳ ಅಡಿಯಲ್ಲಿ, ಅಂಬೇಡ್ಕರರ ಆಶಯದ ಅಡಿಯಲ್ಲಿ RSS ಅಂತ ಒಂದು ಸಾಮಾಜಿಕ ಸಂಘಟನೆ ತನ್ನ ಕಾರ್ಯವನ್ನು ಮಾಡ್ತಾ ಇದ್ದಾಗ ನೀವು ಕೂಡ ಪಥಸಂಚಲನ ಮಾಡೋ ತಪ್ಪೇನೂ ಇಲ್ಲ. ಆದ್ರೆ ಅದಕ್ಕೆ ಎದುರಾಗಿ ಪಥಸಂಚಲನ ಮಾಡ್ತೀರಿ ಅಂದ್ರೆ ನೀವು ಸಂವಿಧಾನಕ್ಕೆ ಮಾಡುವ ಅಪಮಾನ. ನೀವು ಯಾರಿಗೆ ಮೋಸ ಮಾಡ್ತಾ ಇದ್ದೀರಿ ಅಂದ್ರೆ ಅಂಬೇಡ್ಕರ್ಗೆ ಮೋಸ ಮಾಡ್ತಾ ಇದ್ದೀರಿ. ದಲಿತ್ ಮುಸ್ಲಿಂ ಬಾಯ್ ಅನ್ನೋ ನಿಮ್ಮ ಹೊಸ ಸೆಲೆಕ್ಟಿವ್ ಅಪ್ರೋಚ್ನ ಅವತ್ತೇ ಅವ್ರು ಬಡ್ದಾಕಿದ್ರು. ಇಸ್ಲಾಂ ಕ್ರಿಶ್ಚಿಯನ್ ರಿಲಿಜಿಯನ್ಗಳನ್ನ ನೀವು ಸೇರಿದ್ರೆ ಶೋಷಿತರು, ನೀವು ಮೋಸ ಹೋಗ್ತೀರಿ. ಇದು ದಾಖಲೆ. ಭೀಮ್ ಆರ್ಮಿ ಅವರು ಚೆಕ್ ಮಾಡಿ. ಯಾವ ಶರೀಯತ್ತು ಸಂವಿಧಾನಕ್ಕೆ ವಿರುದ್ಧವಾಗಿದೆಯೋ, ಯಾವ ಮುಸ್ಲಿಮರು ನಮಗೆ ಸಂವಿಧಾನಕ್ಕಿಂತ ಶರೀಯತ್ತೆ ಮೇಲೂ ನಾವು ಸಂವಿಧಾನದ ಅಡಿಯಲ್ಲಿ ಬರುವುದಿಲ್ಲ ಅಂತೇಳಿ ಓಪನ್ ಆಗಿ ಘೋಷಣೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮುಸ್ಲಿಮರ ಮುಖಮಾಡವಾಗಿ ಭೀಮ್ ಆರ್ಮಿ ಇದೆ ಅಂದ್ರೆ ನೀವು ಭೀಮ್ ಆರ್ಮಿಯ ಹೆಸರಿನಲ್ಲಿ ಯಾರೆಲ್ಲ ಇಸ್ಲಾಂನ ಜೊತೆ ಅಸೋಸಿಯೇಟ್ ಆಗಿದ್ದೀರೋ ನೀವೆಲ್ಲರ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಕಾರ ಕಳ್ಳರು. ಭೀಮ್ ಆರ್ಮಿ ಅನ್ನೋದನ್ನು ವಿಸರ್ಜನೆ ಮಾಡಿ ನೀವು ಮೀಮ್ ಆರ್ಮಿ ಅಂತ ಮಾಡ್ಕೊಳ್ಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ರನ್ನ ನೀವು ಅನ್ನಕ್ಕಾಗಿ ಮಾರ್ಕೊಡ್ಬೇಡಿ. ಇಡೀ ಕರ್ನಾಟಕದಲ್ಲಿ, ಹಾಗೆ ಸ್ವಲ್ಪ ಕರ್ನಾಟಕವನ್ನು ಮೀರಿ ಭಾರತದ ಬೇರೆ ಬೇರೆ ಭಾಗದಲ್ಲಿ ಭೀಮ್ ಆರ್ಮಿ ಅನ್ನುವ ಒಂದು ಸಂಘಟನೆ ಒಂದು 2 ಕಾರಣಕ್ಕಾಗಿ ಅದು ಸುದ್ದಿಯಲ್ಲಿದೆ. ಒಂದು ಕಾರಣ, ಕರ್ನಾಟಕದ ಕಲಬುರಗಿಯ ಚಿತ್ತಾಪುರದಲ್ಲಿ RSS ಆಯೋಜನೆ ಮಾಡಿದ್ದ 100ನೇ ವರ್ಷದ ಪಥಸಂಚಲನವನ್ನು ಅಲ್ಲಿನ ತಾಲೂಕು ಆಡಳಿತ, ಜಿಲ್ಲಾಡಳಿತ ಏನು ನಿರ್ಬಂಧ ಮಾಡಿದೆ ಅದು ನ್ಯಾಯಾಲಯದಲ್ಲಿದೆ. ಹಾಗಾಗಿ ಆ ಪಥಸಂಚಲನಕ್ಕೆ ಎದುರಾಗಿ ತಾನೂ ಕೂಡ ಪಥಸಂಚಲನವನ್ನು ಮಾಡ್ತೀನಿ, ಯಾತ್ರೆಯನ್ನು ಮಾಡ್ತೀನಿ, ಅಥವಾ ಚಿತ್ತಾಪುರದಲ್ಲೇ ಸಂಚಲನವನ್ನು ಮಾಡ್ತೀನಿ ಅಂತೇಳಿ ಭೀಮ್ ಆರ್ಮಿ ತನ್ನ ವಕಾಲತ್ತನ್ನು ಅಥವಾ ತನ್ನ ಹಕ್ಕನ್ನು ಚಲಾವಣೆ ಮಾಡುವಂಥ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ. ಇನ್ನೊಂದು, ಇದೀಗ ಆ ಭೀಮ್ ಆರ್ಮಿಯ ಒಳಗಡೆ ಮುಸ್ಲಿಮರ ಒಳ ಹೊಕ್ಕು ಅಥವಾ ಈ ಭೀಮ್ ಆರ್ಮಿಯ ಮುಖವಾಡವೇ ಅದರ ಹಿಂದೆ ಇರೋದು ಮುಸ್ಲಿಮರೇ. ಭೀಮ್ ಆರ್ಮಿಯ ಮುಖವಾಡವನ್ನು ಇಟ್ಕೊಂಡು ಮುಸ್ಲಿಮರು ಈ ಸಂಘಟನೆಯನ್ನು ಲೀಡ್ ಮಾಡ್ತಾ ಇದ್ದಾರೆ ಅನ್ನುವ 2ನೆಯ ಕಾರಣಕ್ಕಾಗಿ ಚರ್ಚೆಯಲ್ಲಿ ಇದೆ. ಭೀಮ್ ಆರ್ಮಿ ಅನ್ನುವ ಒಂದು ಸಂಘಟನೆಗೆ ತಾನು ಸಂಘಟನೆಯ ರೂಪದಲ್ಲಿ ಇರಲಿಕ್ಕೆ ಎಲ್ಲ ಸಾಂವಿಧಾನಿಕ ಹಕ್ಕುಗಳು ಇರ್ತದೆ. ಹಾಗಾಗಿ ಅದರ ಅವಕಾಶದ ಅಡಿಯಲ್ಲೇ ಅದು ತನ್ನ ಅಸ್ತಿತ್ವವನ್ನು ಕಂಡುಕೊಂಡಿದೆ. ಚರ್ಚೆಯಲ್ಲಿರುವ 2 ವಿಷಯಗಳಲ್ಲಿ ಮೊದಲನೆಯದು, ಅದು RSSಗೆ ಎದುರಾಗಿ ಪಥಸಂಚಲನವನ್ನು, ಜಾಥಾವನ್ನು ಮಾಡುವ ಒಂದು ಪ್ರಕ್ರಿಯೆಯನ್ನು ಕೈಗೊಂಡಿರುವುದು. ಅಂದರೆ RSS ತನ್ನ 100 ವರ್ಷಗಳ ಕಾರ್ಯಚಟುವಟಿಕೆಯಲ್ಲಿ ಪಥಸಂಚಲನ ಅನ್ನೋದು ಒಂದು ಅದರ ಆದ್ಯ ಭಾಗ. 100 ವರ್ಷಗಳಿಂದ ಕೂಡ ಅದು ತನ್ನ ಪಥಸಂಚಲನವನ್ನು ಬಹಳ ಶಾಂತಿಯುತವಾಗಿ, ಅಂದರೆ ಇಡೀ ದೇಶದ ಯಾವುದೇ ಪಥಸಂಚಲನದಲ್ಲಿ ಅಥವಾ ಯಾವುದೇ ವರ್ಷದ ಪಥಸಂಚಲನದಲ್ಲಿ ಈ ರೀತಿಯ ಕೋಮುದೊಳ್ಳೂರಿ ಅಥವಾ ಸಮಸ್ಯೆ ಆಗಿದೆ, ಪಥಸಂಚಲನದಿಂದ ಸಾರ್ವಜನಿಕ ಹಿತದೃಷ್ಟಿಯ ಶಾಂತಿ ಕದಡುವಿಕೆ ಆಗಿದೆ, ಅಥವಾ ಗೊಂದಲ ಆಗಿದೆ, ಗಲಾಟೆ ಆಗಿದೆ, ದೊಂಬಿ ಆಗಿದೆ, ಈ ರೀತಿಯ ಯಾವ ಐತಿಹಾಸಿಕ ದಾಖಲೆಗಳು ಇಲ್ಲದೆ 100 ವರ್ಷಗಳಿಂದ ಅದು ತನ್ನ ಕಾರ್ಯಚಟುವಟಿಕೆಯನ್ನು ವಿಸ್ತರಣೆ ಮಾಡ್ಕೊಂಡು ಬಂದಿದೆ. ಇವತ್ತು ಜಗತ್ತಿನ ಉದ್ದಕ್ಕೂ ಅದು ವಿಸ್ತರಣೆಯನ್ನು ಪಡ್ಕೊಂಡಿದೆ. ಅಂದರೆ ಈಗ ಅಲ್ಲಿನ ಒಂದು ರಾಜಕೀಯ ಕಾರಣಕ್ಕಾಗಿ ಏನು ಪಥಸಂಚಲನಕ್ಕೆ ಅದು ನಿಷೇಧವನ್ನು, ನಿರ್ಬಂಧವನ್ನು ಹೇರುವ ಒಂದು ಪ್ರಕ್ರಿಯೆಯನ್ನು ಸರ್ಕಾರಿ ಆಡಳಿತ ವ್ಯವಸ್ಥೆ ಮಾಡ್ತು. ಅಂದರೆ ಮಾನ್ಯ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರು RSSನ್ನು ನಿಷೇಧ ಮಾಡಬೇಕು ಅಂತ ಬರೆದ ಪತ್ರದ ಹಿನ್ನೆಲೆಯಲ್ಲಿ, ಪತ್ರ ಬರೆದ ನಂತರದ ಬೆಳವಣಿಗೆಯಲ್ಲಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆದಮೇಲೆ ಈ ರೀತಿಯ ಒಂದು ನಿರ್ಬಂಧದ ಒಂದು ಅಂಕುಶವನ್ನು RSS ಮೇಲೆ ಹೇರುವಂಥ ಒಂದು ಪ್ರಕರಣ ಬೆಳಕಿಗೆ ಬಂತು. ಆದರೆ ಅದರ ಜೊತೆಯಲ್ಲಿ ತಾನು ಎದುರಾಗಿ RSSನ ಸಂಚಲನಕ್ಕೆ ನಾನು ಕೂಡ ಎದುರಾಳಿ ಯಾವತ್ತು RSS ಪಥಸಂಚಲನಕ್ಕೆ ಅನುಮತಿಯನ್ನು ಕೋರ್ತದೋ ಅದೇ ದಿನಾಂಕದಂದು ನಾನು ಕೂಡ ಪಥಸಂಚಲನ ಮಾಡಬೇಕು ಅಂತ ಭೀಮ್ ಆರ್ಮಿ ಹೊರಟಿದೆ. ಈಗ ಯಾವ ಕಾರಣಕ್ಕಾಗಿ ಭೀಮ್ ಆರ್ಮಿ RSSನ ಎದುರಿಗೆ ನಿಲ್ತಾ ಇದೆ ನಾವು ಸ್ವಲ್ಪ ನೋಡಬೇಕಾಗ್ತದೆ. ಸೂಕ್ಷ್ಮವಾಗಿ ಗಮನಿಸಿದರೆ ನಮಗೆ ಗೊತ್ತಿರಲಿ, ಭೀಮ್ ಆರ್ಮಿ ಏನು RSSನ ಎದುರಿಗೆ ನಿಲ್ಲಬೇಕು ಅಂತ ಇದೆ. ಭೀಮ್ ಆರ್ಮಿಯ ಕಾರ್ಯಸ್ವರೂಪ ಏನು?
ಭೀಮ್ ಆರ್ಮಿ ಅನ್ನುವುದು ಯಾರ ಆದರ್ಶದ ಮೇಲೆ, ಯಾರ ಹೆಸರಿನ ಮೇಲೆ ಅದು ತನ್ನ ಅಸ್ತಿತ್ವವನ್ನು ಕಂಡುಕೊಂಡಿದೆ ಅಂದರೆ ಅದು ಈ ನಾಡಿನ ಅತ್ಯಂತ ಶ್ರೇಷ್ಠ ಚಿಂತಕ, ರಾಷ್ಟ್ರಪ್ರೇಮಿ, ದೇಶಭಕ್ತಿಯ ಅತಿ ಉತ್ಕೃಷ್ಟ ಮಟ್ಟದ ಹೆಗ್ಗಳಿಕೆಗೆ ಪಾತ್ರವಾದ ಅಥವಾ ಇಡೀ ನಾಡಿನ ಯುವಕರಿಗೆ ರಾಷ್ಟ್ರಭಕ್ತಿಗೆ ಒಂದು ಮಾದರಿಯಾಗುವಂಥ ವ್ಯಕ್ತಿತ್ವವನ್ನು ಒಳಗೊಂಡಂಥ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶವನ್ನು, ಅವರ ಭಾವಚಿತ್ರವನ್ನು, ಅವರ ಚಿಂತನೆಗಳನ್ನು ತಾನು ಪ್ರತಿನಿಧಿ ಅನ್ನುವಂತೆ ಭೀಮ್ ಆರ್ಮಿ ತನ್ನ ಅಸ್ತಿತ್ವವನ್ನು ಕಂಡುಕೊಂಡಿದೆ. ಹಾಗಾದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಹೆಸರಿನಲ್ಲಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರವನ್ನು ಬಳಸೋದು, ಅವರ ಸ್ಲೋಗನನ್ನು ಬಳಸೋದು, ಅವರ ಹೇಳಿಕೆಗಳನ್ನು ಬಳಸೋದು, ಅವರ ಚಿಂತನೆಗಳನ್ನು ನೀವು ನಿಮ್ಮ ಭೀಮ್ ಆರ್ಮಿಯ ಒಂದು ಚಟುವಟಿಕೆಯಲ್ಲಿ ಪಾಲ್ಗೊಳ್ಳೋದಾದರೆ ಅಂದರೆ ನೀವು ಬಾಬಾ ಸಾಹೇಬರ ಚಿಂತನೆಗಳಿಗೆ ಪೂರಕವಾಗಿ ಒಂದು ಈ ಸಂಘಟನೆಯನ್ನು ಕಂಡುಕೊಂಡಿದ್ದೀರಿ ಅಂತ ಭಾವಿಸ್ಬೇಕು. ಅಂದರೆ ನಿಮ್ಮ ಎಲ್ಲ ನಡವಳಿಕೆಗಳು ಕೂಡ ಬಾಬಾ ಸಾಹೇಬರ ಆಶಯದಂತೆ, ಬಾಬಾ ಸಾಹೇಬರ ಚಿಂತನೆಯಂತೆ, ಅವರ ಅಭಿವ್ಯಕ್ತತೆಯಂತೆ, ಅವರ ಸಂಶೋಧನೆಯಂತೆ ನಡಿಬೇಕು. ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ 12/5/1939 ಪುಣೆಯ RSSನ OTC ಶಿಬಿರಕ್ಕೆ ಭೇಟಿ ಕೊಟ್ಟು ಈ ದೇಶದ ಮೂಲೆ ಮೂಲೆಗೂ ಅಂದರೆ ಭಾರತದ ಹಳ್ಳಿ ಹಳ್ಳಿಗೂ ಮೂಲೆ ಮೂಲೆಗೂ RSS ಅನ್ನುವ ಒಂದು ಸಂಘಟನೆ ತಲುಪ್ತದೆ ಅನ್ನುವ ವಿಶ್ವಾಸ ನನಗಿದೆ. ಇದು ಇಡೀ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ, ಜಾತೀಯತೆಯನ್ನು ತೊಡೆದು ಹಾಕುವಲ್ಲಿ, ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ, ವ್ಯಕ್ತಿ ನಿರ್ಮಾಣ ಮಾಡುವಲ್ಲಿ ಯಶಸ್ಸನ್ನು ಗಳಿಸ್ತದೆ. ಹಾಗಾಗಿ ಇಂಥದ್ದೊಂದು ಸಂಘಟನೆ ಅತ್ಯಂತ ಕಠಿಣವಾಗಿ, ಖಚಿತವಾಗಿ ಭಾರತದ ಮೂಲೆ ಮೂಲೆಗೂ ತಲುಪಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಈ ಅಧಿಕೃತ ಘೋಷಣೆ ಅವರದೇ ರಾಜಕೀಯ ಪಕ್ಷದಿಂದ ಆಯ್ಕೆಯಾದಂಥ ಏನು ಬಾಳಾಸಾಹೇಬ್ ಸಾಳುಕ್ಯ ಎಂಬ MP ಅವರ ದಿನಚರಿ ಆಧರಿಸಿ ಬರೆದಂಥ ಒಂದು ಅಮರೇ ಸಾಹೇಬ್ ಅನ್ನುವ ಅಧಿಕೃತ ಕೃತಿ, ಅಂದರೆ ಅವರ ದಿನಚರಿಯನ್ನು ಆಧರಿಸಿ ಬರೆದಂಥ ಅಧಿಕೃತ ಕೃತಿಯಲ್ಲಿ ಕಶ್ಯಪ್ ಸಾಳುಂಕೆ ಅಂದರೆ ಬಾಳಾಸಾಹೇಬ್ ಸಾಳುಂಕೆ ಅವರ ಮಗ ಕಶ್ಯಪ್ ಸಾಳುಂಕೆ ಪ್ರಕಟ ಮಾಡಿರುವ ಮೂಲ ಮರಾಠಿಯಲ್ಲಿ ಪ್ರಕಟ ಮಾಡಿದಂಥ ಆ ಕೃತಿಯಲ್ಲಿ ದಾಖಲು ಮಾಡಿದೆ. ಅಲ್ಲಿ RSSನ ಸಂಸ್ಥಾಪಕರಾದಂಥ ಹೆಡ್ಗೇವಾರ್ ಅವರನ್ನು ಪೂಜ್ಯ ಡಾಕ್ಟರ್ ಜಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಅವರು ಸಂಬೋಧಿಸಿದಂಥ ಮಾಹಿತಿಯನ್ನು ನಾವು ಲಿಖಿತ ಆಧಾರವಾಗಿ ಪರಿಗಣಿಸ್ತೀವಿ, ಕಾಣ್ಬೋದು. ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಮತ್ತೊಮ್ಮೆ ಅವರು ನಾನು ನಾಗಪುರದಲ್ಲಿ ದೀಕ್ಷೆಯನ್ನು ತೆಗೆದುಕೊಳ್ಳುವಂಥ ಒಂದು ಸಂದರ್ಭ, ನಾನು RSSಗೆ ಟಕ್ಕರ್ ಕೊಡಲಿಕ್ಕೋಸ್ಕರ RSSನ ಮೂಲ ಎಲ್ಲಿ ಇದೆ, ಎಲ್ಲಿ RSS ಉಗಮ ಆಯಿತೋ ಆ ನಾಗಪುರದಲ್ಲಿ ನಾನು ದೀಕ್ಷಾ ಕಾರ್ಯಕ್ರಮವನ್ನು ನಾನು ಆಯೋಜನೆ ಮಾಡಿದ್ದೀನಿ ಅಂತ ಕೆಲವರು ಹೇಳ್ತಾರೆ. ಅದು ಅತ್ಯಂತ ಮೂರ್ಖತನದ ಒಂದು ನಡವಳಿಕೆ ಮತ್ತು ಒಂದು ಪ್ರಪಗಂಡ. ನಾನು RSSಗೆ ಟಕ್ಕರ್ ಕೊಡುವ ಯಾವ ಯೋಜನೆಯನ್ನು ಹೊಂದಿರಲಿಲ್ಲ, ಅದರ ಅವಶ್ಯಕತೆಯೂ ಇಲ್ಲ ಅಂಥೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಅವರ ಲಿಖಿತ ದಾಖಲೆಯನ್ನು ಅವರ ಬದುಕು ಬರಹಗಳ ಸಂಪುಟ 18ರ ಏನು 724ನೇ ಪುಟದಲ್ಲಿ ನಾವು ಕಾಣಬಹುದು. ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಈ RSSನಂಥ ಒಂದು ಸಾಮಾಜಿಕ ಸಂಘಟನೆ ಇಡೀ ರಾಷ್ಟ್ರದ ಎಲ್ಲ ಮೂಲೆ ಮೂಲೆಗೂ ತಲುಪಬೇಕು, RSSನ ವಿರುದ್ಧ ಇರುವ ಎಲ್ಲ ನೆಗೆಟಿವ್ ನರೇಟಿವ್ಗಳನ್ನು ತಾನೇ ಹೊಡೆದಾಕಿದ್ರು. ಯಾವ ನೀವೇನು ಸೆಲೆಕ್ಟಿವ್ ಅಪ್ರೋಚ್ನ ಮೂಲಕ ಮಾಡ್ತಾ ಇದ್ದೀರಿ, ಈ ಪ್ರಪಗಂಡ ಸುಳ್ಳು, RSSನ ವಿರುದ್ಧ ಇಂಥ ಪ್ರಪಗಂಡ ಮಾಡಬಾರ್ದು, ಅದಂತೂ ದೇಶಭಕ್ತಿಯನ್ನು ಉತ್ತೇಜನಗೊಳಿಸುವಂಥ, ಯುವಕರನ್ನು ಸನ್ಮಾರ್ಗದಲ್ಲಿ ನಡೆಸುವಂಥ, ವ್ಯಕ್ತಿ ನಿರ್ಮಾಣದ ಕಾರ್ಯವನ್ನು ಮಾಡುವಂಥ, ಇಡೀ ರಾಷ್ಟ್ರವನ್ನು ಸಮಸಮಾಜದ ಅಡಿಯಲ್ಲಿ ತರುವಂಥ ಶಕ್ತಿಯುಳ್ಳಂಥ ಕಾರ್ಯಯೋಜನೆ ಇಟ್ಕೊಂಡಂಥ ಒಂದು ಸಂಘಟನೆ. ಆ ಸಂಘಟನೆ ಇದು ವಿಶಾಲತೆಯನ್ನು, ವಿಸ್ತಾರವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯವನ್ನು ಹೊಂದಿದ್ರು. ಹಾಗಿದ್ದರೆ ಅಂಬೇಡ್ಕರರ ಹೆಸರನ್ನು ಬಳಸ್ಕೊಂಡಂಥ ಭೀಮ್ ಆರ್ಮಿ RSSನ 100 ವರ್ಷದ ಐತಿಹಾಸಿಕ ಕ್ಷಣಕ್ಕೆ ಪೂರಕವಾಗಿ ನೀವು ಅವ್ರ ಜೊತೆ ಸೇರಬೇಕಾಗಿತ್ತು, RSSನ ಪಥಸಂಚಲನದಲ್ಲಿ ಭಾಗಿಯಾಗಬೇಕಾಗಿತ್ತು. ಏನು ಬಾಬಾ ಸಾಹೇಬ್ ಅಂಬೇಡ್ಕರರನ್ನು ಆದರ್ಶ ಅಂತ ಗೌರವಿಸುವ, ತಮ್ಮ ಪಾಲಿನ ದೇವರು ಅಂತ ಭಾವಿಸುವ ಶೋಷಿತ ಮತ್ತು ದಲಿತ ಸಮಾಜದ ಬಂಧುಗಳು ತಾವು ನಂಬಿದ ಅಂಬೇಡ್ಕರರ ಸಹಿತ ಚಿಂತನೆಯ ಆಧಾರದ ಮೇಲೆ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ನಿಮಗೆ ಪಥಸಂಚಲನ ಆಗಿದೆಯೋ RSSನ ಸಂಚಲನದಲ್ಲಿ ಭಾಳ ಮುಕ್ತವಾಗಿ, ಭಾಳ ಪ್ರೀತಿಯಿಂದ, ಭಾಳ ಹೆಮ್ಮೆಯಿಂದ ಹಲವಾರು ವರ್ಷಗಳಿಂದ ಪಾಲ್ಗೊಳ್ತಾ ಇದ್ದಾರೆ. 100ನೇ ವರ್ಷದ ಆಚರಣೆಯಲ್ಲೂ ಪಾಲ್ಗೊಳ್ಳಿದ್ದಾರೆ. ಅಂದರೆ ಭೀಮ್ ಆರ್ಮಿ, ಬಾಬಾ ಸಾಹೇಬರ ಹೆಸರು ಹೇಳಿಕೊಂಡು ಬಂದಂಥ ಭೀಮ್ ಆರ್ಮಿ ನೀವು RSSನ ಎದುರಿಗೆ, RSSನ ಪಥಸಂಚಲನಕ್ಕೆ ಎದುರಾಗಿ, ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಆಶಯಗಳಿಗೆ ವಿರುದ್ಧವಾಗಿ ನೀವು ಪಥಸಂಚಲನಕ್ಕೆ ಅರ್ಜಿ ಹಾಕ್ತೀರಿ. RSS ನಡೆಸುವ ಪಥಸಂಚಲನದಂತೆ ನಮಗೂ ಕೊಡಬೇಕಂತ ಕೇಳ್ತೀರಿ. ಉದ್ದೇಶ ಆದರೂ ಏನು? ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವುದನ್ನು ಸಹಿತ ಅಂತ ಹೇಳಿದ್ರೋ
ಅದನ್ನು ಬೇಡ ಅನ್ನೋದು ಭೀಮ್ ಆರ್ಮಿ ನೀವು ಸ್ಪಷ್ಟಪಡಿಸ್ಬೇಕಲ್ಲ ಸಮಾಜದಲ್ಲಿ, ಅದರಲ್ಲೂ ಶೋಷಿತ ಸಮುದಾಯದ ನಡುವೆ ನೀವು ಗೊಂದಲವನ್ನು ಸೃಷ್ಟಿ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಂತ ನಾನು ನಿಮಗೆ ಸವಾಲನ್ನು ಹಾಕ್ತೇನೆ. ಭೀಮ್ ಆರ್ಮಿ ಅಂತ ನೀವು ಏನು ಹೆಸರು ಇಟ್ಕೊಂಡಿದ್ದೀರೋ, ನಿಮಗೆ ನಿಜವಾಗ್ಲೂ ಒಂದು ನಾಗರಿಕ ಶಿಷ್ಟಾಚಾರ ಅಂತಿದ್ದರೆ ಅಥವಾ ಸಂವಿಧಾನವನ್ನು ಗೌರವಿಸೋದಿದ್ದರೆ, ಅಂಬೇಡ್ಕರನ್ನು ಗೌರವಿಸಿದ್ರೆ ಭೀಮ್ ಆರ್ಮಿ ನೀವು ಈ ಕೂಡಲೇ ವಿಸರ್ಜನೆ ಮಾಡಿ. ಕಾರಣ ಏನು ಕೇಳಿದರೆ, ಅಂಬೇಡ್ಕರರ ಹಿತ ಸಹಿತ ಚಿಂತನೆ, ಆಶಯ, ಅಭಿವ್ಯಕ್ತತೆ ಎಲ್ಲದಕ್ಕೂ ವಿರುದ್ಧವಾಗಿ ನೀವು ಭೀಮ್ ಆರ್ಮಿ ಕಟ್ಟಿದ್ದೀರಿ ಅಂತ ಆಯಿತು. ನಿಮ್ಮ ನಡವಳಿಕೆ ನೀವು ಅಲ್ಲಿನ ಜಿಲ್ಲಾಡಳಿತಕ್ಕೆ, ತಾಲೂಕಾಡಳಿತಕ್ಕೆ ಕೊಟ್ಟ ಆ RSSನ ವಿರುದ್ಧವಾದ ಪಥಸಂಚಲನದ ಆ ರೀತಿಯ ಅರ್ಜಿ, ಆ ರೀತಿಯ ಮನವಿ, ಇದು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಇದ್ದೀರಿ, ಅವರ ಆಶಯಗಳ ವಿರುದ್ಧ ಇದ್ದೀರಿ ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯಗಳಿಗೆ ವಿರುದ್ಧ ಇದ್ದ ಮೇಲೆ ನೀವು ಸಂಘಟನೆ ಮಾಡ್ಕೊಳ್ಳಿ, ತಪ್ಪೇನೂ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಇದ್ದೀವಿ ಅಂತ ಹೇಳಿ ಸಂಘಟನೆ ಮಾಡ್ಕೊಳ್ಳಿ. ಭೀಮ್ ಆರ್ಮಿ ಅನ್ನೋದನ್ನು ವಿಸರ್ಜನೆ ಮಾಡಿ ನೀವು ಮೀಮ್ ಆರ್ಮಿ ಅಂತ ಮಾಡ್ಕೊಳ್ಳಿ. ನಮಗೆ ಯಾವ ಅಭ್ಯಂತರವೂ ಇಲ್ಲ. ನಿಮಗೆ ಸ್ವತಂತ್ರ ಇದೆ, ಸಂವಿಧಾನವು ಅವಕಾಶ ಕೊಟ್ಟಿದೆ. ಇದೇ ಆರ್ಟಿಕಲ್ 19 ಸಬ್ ಕ್ಲಾಸ್ C ನಲ್ಲಿ ಇದೆ. ನೀವು ಸಂಘ ಸಂಸ್ಥೆಗಳನ್ನು ರಚನೆ ಮಾಡ್ಕೊಳ್ಳಿ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ನೀವು ಅನ್ನಕ್ಕಾಗಿ ಮಾರ್ಕೊಡ್ಬೇಡಿ. ಯಾರ ವಿರುದ್ಧ ನೀವು ಪಥಸಂಚಲನಕ್ಕೆ ಅರ್ಜಿ ಕೊಟ್ಟಿದ್ದೀರಿ ಅಂದರೆ ಅಂಬೇಡ್ಕರ್ ವಿರುದ್ಧ. ನೀವು ಯಾರಿಗೆ ಮೋಸ ಮಾಡ್ತಾ ಇದ್ದೀರಿ ಅಂದರೆ ಅಂಬೇಡ್ಕರ್ಗೆ ಮೋಸ ಮಾಡ್ತಾ ಇದ್ದೀರಿ, ಸಂವಿಧಾನ ಶಿಲ್ಪಿಗೆ ಮೋಸ ಮಾಡ್ತಾ ಇದ್ದೀರಿ, ಸಂವಿಧಾನಕ್ಕೆ ಮೋಸ ಮಾಡ್ತಾ ಇದ್ದೀರಿ. ಸಂವಿಧಾನದ ನಿಯಮಗಳ ಅಡಿಯಲ್ಲಿ, ಅಂಬೇಡ್ಕರರ ಆಶಯದ ಅಡಿಯಲ್ಲಿ RSSನಂಥ ಒಂದು ಸಾಮಾಜಿಕ ಸಂಘಟನೆ ತನ್ನ ಕಾರ್ಯವನ್ನು ಮಾಡ್ತಾ ಇದ್ದಾಗ ನೀವು ಕೂಡ ಪಥಸಂಚಲನ ಮಾಡೋದು ತಪ್ಪೇನೂ ಇಲ್ಲ. ಆದರೆ ಅದಕ್ಕೆ ಎದುರಾಗಿ ಪಥಸಂಚಲನ ಮಾಡ್ತೀರಿ ಅಂದರೆ ನೀವು ಸಂವಿಧಾನಕ್ಕೆ ಮಾಡುವ ಅಪಮಾನ. ಹಾಗಾಗಿ ನೀವು ಭೀಮ್ ಆರ್ಮಿಯನ್ನು ವಿಸರ್ಜನೆ ಮಾಡಬೇಕು ಅಂತೇಳಿ ನಾನು ನಿಮಗೆ ಈ ಮೂಲಕ, ನಾನು ಒಬ್ಬ ಸಂವಿಧಾನದ ವಿದ್ಯಾರ್ಥಿಯಾಗಿ ನಿಮಗೆ ಸವಾಲನ್ನು ಹಾಕ್ತೀನಿ, ಮನವಿಯನ್ನು ಕೂಡ ಮಾಡ್ತಾಯಿದ್ದೀನಿ. ಯಾಕೆ ಕೇಳಿದರೆ, ನೀವು ನಿಮ್ಮ ಮೂಲವನ್ನು ಸ್ಪಷ್ಟಪಡಿಸಿ, ಏನು RSSನ ವಿರೋಧ ಮಾಡೋದು ನೀವು ಮಾಡಲೇಬಾರ್ದು ಅಂತ ನಾನೆಲ್ಲೂ ಹೇಳ್ತಾ ಇಲ್ಲ. ನಿಮಗೆ RSSನ ಚಟುವಟಿಕೆಗಳ ಬಗೆಗೆ ನಿಮಗೆ ಅಪಸ್ವರ ಇದ್ದರೆ ಸಾಂವಿಧಾನಿಕ ಮಾದರಿಯಲ್ಲಿ ಅಪಸ್ವರ ಎತ್ತಿ ನಂದೇನೋ ಅಥವಾ ನಮ್ಮದು ಯಾವುದು ಅದಕ್ಕೆ ವಿರೋಧ ಇಲ್ಲ. ನಿಮಗೆ ಸಾಂವಿಧಾನಿಕ ಅವಕಾಶ ಇದೆ. ನೀವು RSSನ ಯಾವುದೇ ಚಟುವಟಿಕೆಯನ್ನು ಬೇಕಿದ್ರೆ ವಿಮರ್ಶೆ ಮಾಡ್ಬೋದು. ಲೀಗಲ್ ಪರ್ವ್ಯೂನಲ್ಲಿ ಅದರ ವಿರುದ್ಧ ನೀವು ದಾವೆಯನ್ನು ಹೂಡ್ಬೋದು, ಕೋರ್ಟ್ಗೆ ಹೋಗಿ ಏನು ಬೇಕಾದ್ರೆ ಮಾಡಿ. ಯು ಹ್ಯಾವ್ ಎವ್ರಿ ರೈಟ್ ಆ್ಯಸ್ ಪರ್ ದಿ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್. ಆದರೆ ಭೀಮನ ಹೆಸರನ್ನು ಹೇಳಿಕೊಂಡು ನೀವು ಇಸ್ಲಾಂನ ಅಜೆಂಡವನ್ನು, ಶರಿಯತ್ನ ಅಜೆಂಡವನ್ನು, ಯಾವ ಶರಿಯತ್ತು ಸಂವಿಧಾನಕ್ಕೆ ವಿರುದ್ಧವಾಗಿದೆಯೋ, ಯಾವ ಮುಸ್ಲಿಮರು ನಮಗೆ ಸಂವಿಧಾನಕ್ಕಿಂತ ಶರಿಯತ್ತ ಮೇಲೂ, ನಾವು ಶರಿಯತ್ತು ನಿಯಮಗಳ ಅಡಿಯಲ್ಲಿ ನಾವು ಮೆಜಾರಿಟಿ ಬಂದ ತಕ್ಷಣ ಶರಿಯತ್ನ ಅಡಿಯಲ್ಲಿ ನಾವು ಬದುಕ್ತೇವೆ ಹೊರತು ನಾವು ಸಂವಿಧಾನದ ಅಡಿಯಲ್ಲಿ ಬರುವುದಿಲ್ಲ ಅಂತೇಳಿ ಓಪನ್ ಆಗಿ ಅವರು ಪ್ರಘೋಷಣೆಯನ್ನು ಮಾಡ್ಕೊಳ್ತಾ ಇದ್ದಾರೆ, ಘೋಷಣೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಸಂವಿಧಾನಕ್ಕೆ ವಿರುದ್ಧವಾದಂಥ ಇಸ್ಲಾಂನ ಚಿಂತನೆಯನ್ನು, ಶರಿಯತ್ನ ಚಿಂತನೆಯನ್ನು ಹಿಂಬದಿಯಿಂದ ಜಾರಿಗೆ ತರಲಿಕ್ಕೆ ನೀವು ಅಂಬೇಡ್ಕರರ ಹೆಸರನ್ನು ಬಳಸ್ಕೊಳ್ಳೋದು ನಾಚಿಕೆಗೇಡಿನ ಸಂಗತಿ. ಅಂಬೇಡ್ಕರ್ನ ನೀವು ಹೇಗೆ ಬೇಕಾದ್ರೆ ಉಪಯೋಗಿಸ್ಕೊಳ್ಬೋದು ಅನ್ನುವ ಆ ಚಾಳಿಯನ್ನು ಬಿಡಬೇಕು. ಈಗ ಜನ ಪ್ರಜ್ಞಾವಂತರಿದ್ದಾರೆ, ಶೋಷಿತ ಸಮುದಾಯದ ಯುವಕರಿರ್ಬೋದು ಅಥವಾ ಉಳಿದ ವರ್ಗದ ಯುವಕರಿರ್ಬೋದು, ನಿಮ್ಮ ಈ ರೀತಿಯ ಒಂದು ಅಸಂವಿಧಾನಿಕ ಚಟುವಟಿಕೆಯನ್ನು ಖಂಡಿಸ್ತಾರೆ. ಅವ್ರಿಗೆ ಆ ರೈಟ್ಸ್ ಇದೆ. ನೀವು ಅಂಬೇಡ್ಕರನ್ನು ವಂಚಿಸಿ, ಅವರ ಆಶಯಗಳನ್ನು ವಂಚಿಸಿ ಈ ರೀತಿಯ ಭೀಮ್ ಆರ್ಮಿಯ ಹೆಸರಲ್ಲಿ ಚಟುವಟಿಕೆಯನ್ನು ಮಾಡಿಕೊಂಡು ನೀವು ಜನರನ್ನು ವಂಚಿಸುವಂಥ ಕೆಲಸವನ್ನು, ಅಂಬೇಡ್ಕರನ್ನು ಜೊತೆಗೆ ವಂಚಿಸುವಂಥ ಕೆಲಸವನ್ನು ಬಿಡಬೇಕಂತ ಆಗ್ರಹ ಮಾಡ್ತೀವಿ. ಈಗ ಉದಾಹರಣೆಗೆ ನೀವು RSSನ ಪಥಸಂಚಲನವನ್ನು ವಿರೋಧ ಮಾಡ್ತೀರಿ, ಅಲ್ಲಿ ಸರ್ಕಾರಿ ನೌಕರರು RSSನಲ್ಲಿ ಪಾಲ್ಗೊಳ್ಬಾರ್ದು ಅಂತ ಯಾವುದೋ PDOನ ಸರ್ಕಾರ ಸಸ್ಪೆಂಡ್ ಮಾಡಿದರೆ, ಅದಕ್ಕೆ ಪೂರಕವಾಗಿ ನೀವು ಇನ್ನೊಂದು ಬೀದರ್ನಲ್ಲಿ RSSನ ಪಥಸಂಚಲನದಲ್ಲಿ ಭಾಗಿಯಾದಂಥ ಸರ್ಕಾರಿ ನೌಕರರನ್ನು ಪದಚ್ಯುತಿಗೊಳಿಸಿ ಅಂತ ನಿಮ್ಮ ಭೀಮ್ ಆರ್ಮಿ ಅಡಿಯಲ್ಲಿ ನೀವು ಹೋರಾಟ ಮಾಡ್ತೀರಿ. RSSನ ಚಟುವಟಿಕೆ ಸಾಂವಿಧಾನಿಕವಾಗಿ ಸ್ವೀಕೃತ ಆದಮೇಲೆ ಅದರ ವಿರುದ್ಧ ನೀವು ಧ್ವನಿ ಎತ್ತಿದರೆ ನಿಮ್ಮ ಸಂಘಟನೆಯ ನೈತಿಕ ಮೌಲ್ಯ ಏನಾಯಿತು? ಈಗ ಉದಾಹರಣೆಗೆ ಸಾಂವಿಧಾನಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಜುಡಿಷಿಯಲ್ ರಿವ್ಯೂನ ಅಡಿಯಲ್ಲಿ ನ್ಯಾಯಾಲಯ ರಂಗನಾಥಾಚಾರ್ಯ ಅಗ್ನಿಹೋತ್ರಿ ವರ್ಸಸ್ ಮೈಸೂರು ಸ್ಟೇಟ್ನ ಪ್ರಕರಣದಲ್ಲಿ 1966ರಲ್ಲಿ ತಿಳಿಸಿದೆ, ಸರ್ಕಾರಿ ನೌಕರರು RSSನ ಚಟುವಟಿಕೆಯಲ್ಲಿ ಆ ಸಾಮಾಜಿಕ ಸಂಘಟನೆಯಲ್ಲಿ ಪಾಲ್ಗೊಳ್ಳೋದ್ರಿಂದ ಅವ್ರ ಮೇಲೆ ನಿರ್ಬಂಧ ಇರಲಿಕ್ಕಾಗೋದಿಲ್ಲ ಅಂತ. ಅದೇ ರೀತಿ ರಾಮಶಂಕರ ರಘುವಂಶಿ ವರ್ಸಸ್ ಮಧ್ಯಪ್ರದೇಶ 1975 ಆ ಪ್ರಕರಣದಲ್ಲೂ ಕೂಡ ಕೋರ್ಟ್ ಹೇಳಿದೆ RSSನ ಚಟುವಟಿಕೆಯಲ್ಲಿ ಅತ್ಯಂತ ಹೆಮ್ಮೆಯಿಂದ ಸರ್ಕಾರಿ ನೌಕರರು ಪಾಲ್ಗೊಳ್ಬೋದು ಅಂತ.
1964 ನವೆಂಬರ್ 27ರಲ್ಲಿ ಅಂದಿನ ಕೇಂದ್ರ ಸರ್ಕಾರದ ರಾಜ್ಯಸಭೆಯಲ್ಲಿ ಬಹಳ ಸ್ಪಷ್ಟವಾಗಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನ ಮಂತ್ರಿಗಳೇ ಹೇಳಿದ್ದಾರೆ, RSSನ ಚಟುವಟಿಕೆಯಲ್ಲಿ ಯಾವುದೇ ಸರ್ಕಾರಿ ನೌಕರರ ಪಾಲ್ಗೊಳ್ಬೋದು, ಅದು ಇಟ್ ಈಸ್ ಕಮ್ ಅಂಡರ್ ದಿ ಲೀಗಲ್ ಪರ್ವ್ಯೂ ಅಂತ. ಯಾವ ಆಧಾರದ ಮೇಲೆ ನೀವು RSSನ ಚಟುವಟಿಕೆಯನ್ನು ಅಥವಾ RSSನ ಚಟುವಟಿಕೆಯಲ್ಲಿ ಪಾಲ್ಗೊಂಡಂಥ ಸರ್ಕಾರಿ ನೌಕರನ ನಿರ್ಬಂಧ ಮಾಡಿ ಅಂತ ಹೇಳ್ತೀರಿ? ಆರ್ಟಿಕಲ್ 19 ಸಬ್ ಕ್ಲಾಸ್ A-B-C ಉಲ್ಲಂಘನೆ ಆಗೋದಿಲ್ವಾ? ಆರ್ಟಿಕಲ್ 19 ಉಲ್ಲಂಘನೆ ಆಗುತ್ತೆ, 19(1) ಸಬ್ ಕ್ಲಾಸ್ A-B-C ಉಲ್ಲಂಘನೆ ಆಗುತ್ತೆ ಅಂದರೆ ಯಾರ ಆಶಯ ಉಲ್ಲಂಘನೆ ಆಯಿತು? ಸಂವಿಧಾನದ ಆಶಯ, ಅಂಬೇಡ್ಕರ್ ಆಶಯ. ಅಂದರೆ ಆ ಉಲ್ಲಂಘನೆ ಮಾಡಿ ನೀವು ಏನನ್ನು ಸಾಧಿಸಕ್ಕೆ ಹೊರಟಿದ್ದೀರಿ? ಅಂಬೇಡ್ಕರ್ ವಿರುದ್ಧ ಹೋಗುವ ನೀವು ಅಂಬೇಡ್ಕರ್ ಭಾವಚಿತ್ರ ಹೇಗೆ ಬಳಸ್ತೀರಿ? ನೋಡಿ, ಹಾಗೆ ನೀವು ಮಾಡುವ ಚಟುವಟಿಕೆಗಳಿಗೆ ನಿರ್ದೇಶನಗಳನ್ನು ಅಥವಾ ನಿಮ್ಮದೇ ಸೆಲೆಕ್ಟಿವ್ ಅಜೆಂಡಾಗಳನ್ನ ಇಟ್ಕೊಂಡು ನೀವು ಹೋಗ್ತಾ ಇದ್ದೀರಿ. ಈಗ RSSನ ಪಥಸಂಚಲನವನ್ನು ನಿರ್ಬಂಧ ಮಾಡಲಿಕ್ಕೆ ಪೊಲೀಸ್ ಆ್ಯಕ್ಟನ್ನ ಬಳಕೆ ಮಾಡುವಂಥ ಕೆಲವು ಎಡಪಂಥೀಯ ಚಿಂತಕರು 1963 ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಇದೆ. ಕರ್ನಾಟಕ ಪೊಲೀಸ್ ಆ್ಯಕ್ಟ್ನ ಪ್ರಕಾರ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ರಿಸ್ಟ್ರಿಕ್ಟ್ ಮಾಡ್ಬೋದು. ಯಾರನ್ನು ಮೂರ್ಖರು ಮಾಡಕ್ಕೆ ಕೊಡ್ತೀರಿ? 1963 ಪೊಲೀಸ್ ಕಾಯ್ದೆ 63ರಿಂದನೂ ಚಾಲ್ತಿಯಲ್ಲಿದೆ. ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಯಾವುದೇ ಆರ್ಮ್ ವೆಪನನ್ನು ಯೂಸ್ ಮಾಡಿ ದೊಂಬಿಯನ್ನು ಮಾಡುವಂಥ ಸಂಘಟನೆಯನ್ನು ನಿರ್ಬಂಧ ಮಾಡಲಿಕ್ಕೆ ಪೊಲೀಸರಿಗೆ ಯಾವಾಗಲೂ ಅವಕಾಶ ಇದೆ. ಆ ರೀತಿ ರಿಸ್ಟ್ರಿಕ್ಟ್ ಮಾಡಿದ ಪ್ರಕರಣಗಳ ನ್ಯಾಯಾಲಯಕ್ಕೆ ಹೋದಾಗ ಕೋರ್ಟು ಭಾಳ ಸ್ಪಷ್ಟವಾಗಿ ಹೇಳಿದೆ, ಹೌದು, ಈ ಪೊಲೀಸ್ ಆ್ಯಕ್ಟ್ನ ಪ್ರಕಾರ ನಿರ್ಬಂಧ ಮಾಡಲಿಕ್ಕೆ ಅವಕಾಶ ಇದೆ. ಹೌದು, ನಿಜ. ಆದರೆ 1963 ಪೊಲೀಸ್ ಆ್ಯಕ್ಟ್ ಏನು ಹೇಳ್ತಾ ಇದೆ? ಅತ್ಯಂತ ಸ್ಪಷ್ಟವಾಗಿ ವಿತ್ ಆರ್ಮ್ ವೆಪನ್ಸ್ ಅಂತ ಹೇಳುತ್ತೆ. ನೋಡಿ, RSSನ ನೀವು ಲಾಠಿಯ ಬಗ್ಗೆ ಕಮೆಂಟ್ ಮಾಡಿ ಅದು ಆರ್ಮ್ ವೆಪನ್ ಅಂತ ನೀವು ಲಿಂಕ್ ಮಾಡಲಿಕ್ಕೆ ಹೋಗ್ತೀರಿ. 1959 ಸಶಸ್ತ್ರ ನಿಷೇಧ ಕಾಯ್ದೆ ಹೇಳ್ತದೆ ಲಾಠಿ ಮಾರಕ ಅಲ್ಲ. 1995 ಸುಪ್ರೀಂ ಕೋರ್ಟ್ನಲ್ಲಿ ಜೋಸೆಫ್ ವರ್ಸಸ್ ಕೇರಳ ಪ್ರಕರಣದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ, ಲಾಠಿ ಮಾರಕ ಅಸ್ತ್ರವಲ್ಲ. ತೆಲಂಗಾಣದಲ್ಲಿ 2023 ಹೈಕೋರ್ಟು ತೀರ್ಪು ಕೊಡ್ತದೆ, ಲಾಠಿ ಮಾರಕವಲ್ಲ. ನಿರ್ಮಲಾ ದೇವಿ ವರ್ಸಸ್ ಹಿಮಾಚಲ ಪ್ರದೇಶ 2023 ತೀರ್ಪು ನೋಡಿದೆ ಅಥವಾ ತೀರ್ಪು ಕೊಟ್ಟಿದೆ, ಅಬ್ಸರ್ವೇಷನ್ ಮಾಡಿದೆ, ಅದು ಯಾವುದರಲ್ಲೂ ಲಾಠಿ ಮಾರಕ ಅಲ್ಲ. ಆಗಿದ್ದರೆ ಸಾಂವಿಧಾನಿಕವಾಗಿ RSSನ ಪಥಸಂಚಲನ ಕಾರ್ಯ ಸ್ವೀಕೃತವಾದದ್ದು. ಇದನ್ನು ನಿರ್ಬಂಧ ಮಾಡಲಿಕ್ಕೆ ನೀವು ಹೋರಾಟ ಮಾಡ್ತೀರಿ, ಆಗ್ರಹ ಮಾಡ್ತೀರಿ ಅಂದರೆ ನೀವು ಅಂಬೇಡ್ಕರ್ ವಿರುದ್ಧ ಕೆಲಸ ಮಾಡ್ತೀರಿ, ಸಂವಿಧಾನದ ವಿರುದ್ಧ ಕೆಲಸ ಮಾಡ್ತೀರಿ. ಸಂವಿಧಾನದ ವಿರುದ್ಧ, ಅಂಬೇಡ್ಕರ್ ವಿರುದ್ಧ ಕೆಲಸ ಮಾಡೋ ನೀವು ನಿಮ್ಮ ನಿಜ ಧ್ಯೇಯವನ್ನು, ನಿಜ ಮುಖವನ್ನು ತೋರಿಸ್ಬೇಕಲ್ಲ. ಹಾಗಾಗಿ ನಿಮಗೆ ಗೊತ್ತಿರಲಿ, ನೀವು ಅಂಬೇಡ್ಕರ್ರ ವಿರುದ್ಧ ಇತ್ಕೊಂಡು, ಅಂಬೇಡ್ಕರ್ರ ಆಶಯಗಳ ವಿರುದ್ಧ ಇತ್ಕೊಂಡು, ಸಂವಿಧಾನದ ವಿರುದ್ಧ ಇತ್ಕೊಂಡು ನಾವು ನೀಲಿ ಶಾಲೆ ಹಾಕ್ಕೊಂಡು ಬರ್ತೀವಿ, ಅಂಬೇಡ್ಕರ್ರ ಭಾವಚಿತ್ರ ಇಟ್ಕೊಂಡು ಬರ್ತೀವಿ, ನಾಚಿಕೆ ಆಗಲ್ವಾ? ನಾಚಿಕೆ ಆಗ್ಬೇಕಲ್ವ ನಿಮಗೆ? ಯಾವ ಆಧಾರದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋವನ್ನು ಇಟ್ಕೊಳ್ತೀರಿ ನೀವು? ಯಾಕೆ ನೀಲಿ ಶಾಲನ್ನು ಹಾಕ್ಕೊಳ್ತೀರಿ? ನೀವು ನೀಲಿ ಶಾಲೆ ಹಾಕ್ಕೊಳ್ಬಾರ್ದಾ? ನಮ್ಮ ಸಂವಿಧಾನನೇ ತಿರಸ್ಕಾರ ಮಾಡೋ ನೀವು, ಸಂವಿಧಾನ ತಿರಸ್ಕಾರ ಮಾಡುವಂಥ ಶರೀಯತ್ತನ್ನು ಹಿಂಬದಿಯಿಂದ ಅಜೆಂಡಾದ ಮೂಲಕ ತರುವಂಥ ನೀವು, ನಿಮ್ಗೆ ಯಾವ ರೈಟ್ಸ್ ಇದೆ? ಸಂವಿಧಾನದ ಹಕ್ಕುಗಳನ್ನು ನೀವು ಹೇಗೆ ಬಳಸ್ತೀರಿ? ಆಯಿತು, ಈಗ RSSನ ಪಥಸಂಚಲನ ವಿರೋಧ ಮಾಡಲಿಕ್ಕೆ ನೀವು ಭಾಳ ದೊಡ್ಡ ಅಜೆಂಡಾವನ್ನು ಇಟ್ಕೊಂಡು ಬಂದಿದ್ದೀರಲ್ಲ. ನೋಡಿ, ಸಂವಿಧಾನದಲ್ಲಿ ಕಾಂಗ್ರೆಸ್ನ ಸಿದ್ಧಾಂತವನ್ನು ಸೇರಿಸಬೇಕು, ಸೇರಿಸ್ತಿಲ್ಲ ಅಂದರೆ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಆಗಿನ ಸಂವಿಧಾನ ರಚನಾ ಸಭೆಯ ಕಾಂಗ್ರೆಸ್ನ ಸದಸ್ಯ ಅರುಣ್ ಚಂದ್ರ ಗುಹಾ 6/11/1948 ಸಂವಿಧಾನ ರಚನಾ ಸಭೆಯ ಚರ್ಚೆಗಳ ಸಂಪುಟದಲ್ಲಿ ಭಾಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ. ಅಂದರೆ ಇಡೀ ರಾಷ್ಟ್ರಕ್ಕೋಸ್ಕರ ಏಕಮುಖವಾಗಿ ಅದು ಎಲ್ಲರಿಗೂ ಆಲ್ ಆರ್ ಈಕ್ವಲ್ ಆರ್ಟಿಕಲ್ 4 ಆಸ್ ಪರ್ ದಿ ಆರ್ಟಿಕಲ್ 14 ಆಗುವ ಸಂವಿಧಾನದ ಒಳಗಡೆ ಕಾಂಗ್ರೆಸ್ನ ಸಿದ್ಧಾಂತವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇರ್ಪಡೆಯೇ ಮಾಡಿಲ್ಲ ಅಂಥೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಅತ್ಯಂತ ಪ್ರಬಲವಾದ ಹೋರಾಟವನ್ನು ಸಂವಿಧಾನ ರಚನಾ ಸಭೆಯಲ್ಲೇ ಅಸಂವಿಧಾನಿಕವಾದ ಹೋರಾಟವನ್ನು ಮಾಡಿದರು ಅರುಣ್ ಚಂದ್ರ ಗುಹಾ. ಅಂದರೆ ನೀವು RSSನ ಪಥಸಂಚಲನವನ್ನು ವಿರೋಧ ಮಾಡೋದು ಯಾವ ಬೇಸ್ ಮೇಲೆ? ಅದೇ ರೀತಿ ಮಹಾವೀರ್ ತ್ಯಾಗಿ ಅನ್ನುವ ಇನ್ನೊಬ್ಬರು ಕಾಂಗ್ರೆಸ್ನ ಸದಸ್ಯ ಅವರು ಹೇಳ್ತಾರೆ, ನೋಡಿ, ಇವತ್ತು ಸೆಪ್ಟೆಂಬರ್ 16, 1949 ಸಂವಿಧಾನ ರಚನಾ ಸಭೆಯ ಚರ್ಚೆಗಳಲ್ಲಿ ಆ ದಿನದ ನಡಾವಳಿಗಳನ್ನು ನಮಗೆ ಅಫಿಷಿಯಲ್ ಡಾಕ್ಯುಮೆಂಟ್ ಸಿಗ್ತದೆ. ಏನು ಅಂಬೇಡ್ಕರ್ರೇ, ನಿಮಗೆ ಬ್ರಿಟಿಷರು ಜೈಲಿನಲ್ಲಿರುವ ರುಚಿಯನ್ನು ತೋರಿಸದೇ ಇರ್ಬೋದು, ನೀವು ನಿಮ್ಮ ಕೈಯಾರ ರಚನೆ ಮಾಡ್ತಾ ಇರುವಂಥ ಸಂವಿಧಾನದ ಅಡಿಯಲ್ಲೇ ನಿಮಗೆ ಸೆರೆವಾಸದ ರುಚಿಯನ್ನು ತೋರಿಸ್ತೇವೆ. ಅಂದರೆ ಬಾಬಾ ಸಾಹೇಬ್ ಸಂವಿಧಾನವನ್ನು, ಇಡೀ ರಾಷ್ಟ್ರಕ್ಕೆ ಸಂವಿಧಾನವನ್ನು ಕೊಡ್ತಾ ಇರುವ ಸೃಜನಶೀಲ ವ್ಯಕ್ತಿಗೆ ತನ್ನ ಬದುಕನ್ನು, ತನ್ನ ಇಡೀ ಜೀವನವನ್ನು ರಾಷ್ಟ್ರಕ್ಕಾಗಿ ಸಮರ್ಪಣೆ ಮಾಡಿದಂಥ ಒಬ್ಬ ಕಾನೂನು ಪಂಡಿತನಿಗೆ
ನೀನು ರಚನೆ ಮಾಡಿದ ಅಥವಾ ನೀವು ರಚನೆ ಮಾಡಿದ ನಿಯಮಗಳ ಅಡಿಯಲ್ಲೇ ನಿಮ್ಮನ್ನು ಬಂಧಿಸ್ತೀವಿ ಅಂತ ಹೇಳೋದು, ನಿಮ್ಮನ್ನು ಬಂಧನಕ್ಕೆ ನಿಮ್ಮ ಮೇಲೆ ಥ್ರೆಟನ್ನು ಮಾಡುವಂಥ ಒಂದು ಐತಿಹಾಸಿಕ ದಾಖಲೆ ಇರುವಾಗ ನೀವು ಯಾವ ಆಧಾರದ ಮೇಲೆ RSS ಅನ್ನು ವಿಮರ್ಶೆ ಮಾಡ್ತೀರಿ ಅಥವಾ ಟೀಕೆ ಮಾಡ್ತೀರಿ? ಅಥವಾ ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಯಾವ ಐತಿಹಾಸಿಕ ಆಧಾರ ಇಟ್ಕೊಂಡು ನೀವು, ಯಾವ ದಾಖಲೆಗಳನ್ನು ಇಟ್ಕೊಂಡು ನೀವು RSS ಪಥಸಂಚಲನವನ್ನು ಹಸಿಂದುಗೊಳಿಸುವಂಥ ಒಂದು ಪ್ರಯತ್ನ ಮಾಡ್ತೀರಿ? ಅದ್ರ ವಿರುದ್ಧ ಧ್ವನಿ ಎತ್ತುತ್ತೀರಿ? ಸಮಾಜಕ್ಕೆ ತಿಳಿಬೇಕಲ್ಲ. ನೀವು ನಕಲಿ ಮುಖವಾಡ ಸಮಾಜವನ್ನು ಎಲ್ಲಿವರೆಗೆ ವಂಚಿಸ್ಲಿಕ್ಕೆ ಸಾಧ್ಯ ಆಗುತ್ತೆ? ಇದೇ ಸಂವಿಧಾನವನ್ನು ಇಷ್ಟು ಗಟ್ಟಿಯಾಗಿ ಕಟ್ಟಿಕೊಟ್ಟಂಥ ಬಾಬಾ ಸಾಹೇಬರನ್ನ ದೇಶಬಂಧ ಗುಪ್ತಾ ಎಂಬ ಅವತ್ತಿನ ಸಂವಿಧಾನ ರಚನಾ ಸಭೆಯ ಕಾಂಗ್ರೆಸ್ ಸದಸ್ಯ ಎಲ್ಲರಿಂದ ಅಂದರೆ ಕೆಲವರಿಂದ ಅಭಿನಂದನೆಗೆ ಒಳಪಡ್ತಾ ಇರುವಂಥ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾದಂಥ ಅಂಬೇಡ್ಕರನ್ನು ನಾನು ಅಭಿನಂದಿಸುವುದಿಲ್ಲ. ಅಂದರೆ ಸಂವಿಧಾನ ಕೊಟ್ಟ ಕಾರಣಕ್ಕಾಗಿ, ಅಂದರೆ ಯಾವ ಕಾಂಗ್ರೆಸ್ನ ಸಿದ್ಧಾಂತವನ್ನು ಸಂವಿಧಾನದ ಒಳಗೆ ಹಾಕಲಿಲ್ಲ, ಹಾಗಾಗಿ ಹೋರಾಟ ಮಾಡ್ತೀರಿ, ಬಂಧನ ಮಾಡ್ತೀನಿ ಅಂತ ಎಚ್ಚರ ಮಾಡಿಸ್ತೀರಿ, ಅಭಿನಂದನೆಯೂ ಮಾಡೋದಿಲ್ಲ ಅಂತ ಹೇಳ್ತೀರಿ. ಹಾಗಿದ್ರೆ ನೀವು ಯಾರ ಪರ, ಯಾರ ವಿರುದ್ಧ? ಯಾವುದನ್ನು ನೀವು ವಿರೋಧಿಸಬೇಕಾಗಿತ್ತು? ಯಾವ ಐತಿಹಾಸಿಕ ದಾಖಲೆಯನ್ನು, ಯಾವ ಐತಿಹಾಸಿಕ ಆಧಾರವನ್ನು, ಯಾವ ಐತಿಹಾಸಿಕ ಘಟನೆಯನ್ನು ನೀವು ವಿರೋಧ ಮಾಡಬೇಕಾಗಿತ್ತು? ಯಾವುದನ್ನು ಸಪೋರ್ಟ್ ಮಾಡಬೇಕಾಗಿತ್ತು? ಇದು ಒಂದು. ಇನ್ನು ಎರಡನೇದು, ನೀವು ಇತ್ತೀಚೆಗೆ ಕೇಳಿಬಂದ ಭಾಳ ದೊಡ್ಡ ಇನ್ನೊಂದು ಅಂದರೆ ಈಗೇನು ಸ್ವಲ್ಪ ಸಾಮಾಜಿಕ ಜಾಲತಾಣ ಅಥವಾ ಟೆಕ್ನಾಲಜಿ ಮುಂದುವರೆದಿದೆ, ಸಮಾಜವನ್ನು ಪ್ರೀತಿಸುವ, ರಾಷ್ಟ್ರವನ್ನು ಪ್ರೀತಿಸುವ, ನಾಡನ್ನು ಪ್ರೀತಿಸುವ ಯುವಕರು, ಪ್ರಾಜ್ಞರು, ಚಿಂತಕರು ಶೋಧಿಸಿ ಪರಿಶೋಧಿಸಿ ಮೂಲ ಸತ್ವವನ್ನು ಏನು ಹೇಳ್ತೀವಿ ನಮ್ಮಲ್ಲಿ ಜರಡಿ ಹಿಡಿಯೋದು ಅಂತ, ಆ ರೀತಿ ತೆಗೆದು ಸಮಾಜದ ಮುಂದೆ ಇಡ್ತಾ ಇದ್ದಾರೆ, ನಿಮ್ಮನ್ನು ಬೆತ್ತಲು ಮಾಡ್ತಾ ಇದ್ದಾರೆ. ಏನು ಭೀಮ್ ಆರ್ಮಿಯಲ್ಲಿ ಮುಸ್ಲಿಮರ ಕುತಂತ್ರ ಇದೆ, ಮುಸ್ಲಿಮರ ಮುಖಮಾಡವಾಗಿ ಭೀಮ್ ಆರ್ಮಿ ಇದೆ. ಹಾಗಾದ್ರೆ ಮುಸ್ಲಿಮರು ಭೀಮ್ ಆರ್ಮಿಯಲ್ಲಿ ಇರಬಾರ್ದಾ? ಸಂಘಟನೆ ಜೊತೆ ನಮ್ಮ ಜೊತೆ ಸೇರಬಾರ್ದಾ? ನಿಮ್ಗೆ ಯಾವ ಹಕ್ಕಿದೆ ಅಂತ ನೀವು ಕೇಳ್ಬೋದು. ಹೌದು, ನೀವು ಭೀಮನ ಹೆಸರಲ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ನೀವು ಒಂದು ಸಂಘಟನೆಯನ್ನು ಮಾಡ್ಕೊಂಡ್ಮೇಲೆ ಇಡೀ ಸಮಾಜ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೋತ್ತರಗಳನ್ನು ಈಡೇರಿಸಲಿಕ್ಕೆ ನೇಮಕ ಮಾಡಿಕೊಂಡ ಕಟ್ಟಿಕೊಂಡ ಸಂಘಟನೆ ಅಂತ ಅಂದ್ಕೊಳ್ತದೆ. ನೀವು ಅದಕ್ಕೆ ಪೂರಕವಾಗಿ ನಡೀಬೇಕು. ಇಲ್ಲ ಅಂದರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ವಿರೋಧವಾಗಿದ್ದೀವಿ, ಅವರ ಎದುರಿಗೆ ನಾವು ಈ ಸಂಘಟನೆ ಕಟ್ಟಿದ್ದೀವಿ, ಅವ್ರ ಚಿಂತನೆಗಳನ್ನು ನಾವು ವಿರೋಧಿಸ್ತೀವಿ ಅಂತ ನೀವು ಘೋಷಣೆ ಮಾಡ್ಕೊಳ್ಳಿ. ಯಾರ್ದೊಬ್ಬೆ ನೀವು ಅವಾಗ ಮುಸ್ಲಿಮರನ್ನು ಸೇರಿಸ್ಕೊಳ್ಳಿ, ಕ್ರಿಶ್ಚಿಯನ್ನರನ್ನು ಸೇರಿಸ್ಕೊಳ್ಳಿ. ಆದರೆ ಮುಖವಾಡದ ಒಳಗಡೆ ಬಾಬಾ ಸಾಹೇಬರನ್ನು ನೀವು ಮುಂದಿಟ್ಕೊಂಡು ಮುಸ್ಲಿಮರನ್ನು ಸೇರಿಸ್ಕೊಂಡು ಏನು ಈ ರಾಷ್ಟ್ರಪರ ಚಿಂತನೆಯನ್ನು, ಮೂಲಸತ್ವವನ್ನು, ಹಿಂದೂ ಧರ್ಮವನ್ನು, ಇಡೀ ಜಗತ್ತಿನ ವಸುದೈವ ಕುಟುಂಬಕ್ಕನ್ನುವ ಹಿಂದೂ ಧರ್ಮವನ್ನು ನಾಶ ಮಾಡುವ ಚಿಂತನೆಯನ್ನು ನೀವು ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಮುಂದಾಳವಾಗಿ ಇಟ್ಕೊಂಡು ಮಾಡೋ ಕೆಲಸವನ್ನು ಸಮಾಜ ಸ್ವೀಕಾರ ಮಾಡೋದಿಲ್ಲ. ಅದನ್ನು ಸಮಾಜನೇ ಒಡೆದುಳಿಸುತ್ತೆ. ಯಾವಾಗ ಸಂಘಕ್ಕೆ ಸವಾಲು ಬಂದಿದೆ ಆ ಎಲ್ಲ ಸಂದರ್ಭದಲ್ಲಿ ಸಂಘ ಏನು ಮಾಡಿಲ್ಲ, ಸಮಾಜವೇ ಆ ಎಲ್ಲ ನರೇಟಿವ್ಗಳನ್ನು, ಎಲ್ಲ ಹೋರಾಟಗಳನ್ನು, ಎಲ್ಲ ಅಸತ್ಯದ ಮಾರ್ಗಗಳನ್ನು ಯಾರು ಸೋಲಿಸಿದ್ದು ಅಂದರೆ ಅದು ಸಮಾಜ. ಯಾಕಂದರೆ ಅದು ಸಮಾಜಕ್ಕೆ ಗೊತ್ತಿದೆ, ಅದು ತನ್ನದಾಗಿಸ್ಕೊಂಡಿದೆ RSSನ ಒಂದು ಸಂಘಟನೆಯನ್ನು. ಈಗ ನೀವು ಯಾಕೆ ಭೀಮ್ ಆರ್ಮಿಯ ಒಳಗಡೆ ಮುಸ್ಲಿಮರನ್ನ ಇಟ್ಕೊಳ್ಳೋದು ಅಪರಾಧ ಅಂತ ಕೇಳಿದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ರು ನೋಡಿ ಭಾಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಅವರ ಸಂಪುಟ, ಅವರ ಬದುಕು ಬರಹಗಳ ಸಂಪುಟ 18ರಲ್ಲಿ ಪುಟ 342 343ರಲ್ಲಿ ನಮಗೆ ದಾಖಲೆಗಳು ಸಿಗ್ತದೆ. ಏನು ಹೇಳ್ತಾರೆ? ನಾನು ಹಿಂದೂ ಧರ್ಮದಲ್ಲಿನ ಅಥವಾ ಹಿಂದೂಗಳ ಜೊತೆ ಕೆಲವೊಂದು ವಿಚಾರಕ್ಕೆ ಭಿನ್ನಾಭಿಪ್ರಾಯ ಹೊಂದಿರೋದು ನಿಜ, ಆದರೆ ನಾವೆಂದಿಗೂ ಕೂಡ ರಾಷ್ಟ್ರಾಂತರ ಆಗಬಾರ್ದು, ನಾನೂ ಆಗಲ್ಲ, ನನ್ನ ಅನುಯಾಯಿಗಳು ಆಗಬಾರ್ದು. ಇಸ್ಲಾಂ, ಕ್ರಿಶ್ಚಿಯನ್ ರಿಲಿಜಿಯನ್ಗಳನ್ನ ನೀವು ಸೇರಿದರೆ ಶೋಷಿತರು, ನೀವು ಮೋಸ ಹೋಗ್ತೀರಿ, ನೀವು ಅನ್ಯಾಯಕ್ಕೆ ಒಳಪಡ್ತೀರಿ, ನೀವು ನಾಶ ಆಗ್ತೀರಿ ಅನ್ನುವ ಪರಿಕಲ್ಪನೆಯಲ್ಲಿ ಇದು ದಾಖಲೆ. ಸಂಪುಟ 18 342 343 ಬಾಬಾ ಸಾಹೇಬ್ ಅಂಬೇಡ್ಕರ್ರ ಬದುಕು ಬರಹಗಳು ಮತ್ತು ಭಾಷಣಗಳು. ಯಾರು ಬೇಕಾದ್ರೆ ಭೀಮ್ ಆರ್ಮಿಯವರು ಚೆಕ್ ಮಾಡಿ ಏನಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ರ ಸಚಿಂತನೆ ಏನಿದೆ, ಇಸ್ಲಾಂನ ಕುರಿತು ಅವರ ಆಲೋಚನೆ ಏನಿತ್ತು, ದಲಿತ್ ಮುಸ್ಲಿಂ ಬಾಯ್ ಅನ್ನೋ ನಿಮ್ಮ ಹೊಸ ಸೆಲೆಕ್ಟಿವ್ ಅಪ್ರೋಚ್ನ ಅವತ್ತೇ ಅವ್ರು ಹೊಡೆದು ಹಾಕಿದ್ರು. ಅಂದರೆ ಬೇಡ ಅಂತ ಅವ್ರು ಹೇಳಿದ್ದು. ನೀವು ಯೋಚನೆ ಮಾಡಿ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅದೆಷ್ಟರ ಮಟ್ಟಿಗೆ ಹಿಂದೂ ಧರ್ಮವನ್ನು, ಹಿಂದುತ್ವವನ್ನು, ಈ ನೆಲದ ಮೂಲ ಸ್ವತ್ವವನ್ನು ಪ್ರೀತಿಸ್ತಿದ್ರು ಅಂದರೆ ಏನೆಲ್ಲ ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರಿಂದ ಬಂದ ಎಲ್ಲ ಬಹುದೊಡ್ಡ ಆಫರ್ಗಳನ್ನು, ಅವಕಾಶಗಳನ್ನು ತಿರಸ್ಕಾರ ಮಾಡಿದರು ಅವರು. ಒಂದೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಇಸ್ಲಾಮನ್ನು, ಕ್ರಿಶ್ಚಿಯನ್ನ ಅವರ ಒಂದು ಕುತಂತ್ರಕ್ಕೆ ಬಲಿಯಾಗಿದ್ದರೆ ಈ ರಾಷ್ಟ್ರ ಇಬ್ಬಾಗ ಆಗ್ತಾಯಿತ್ತು. ಹಾಗಾಗಿ ಈ ರಾಷ್ಟ್ರವನ್ನು ಮೂಲ ಸತ್ವದಲ್ಲಿ ಉಳಿಸುವ ಹೋರಾಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ
ಅಗ್ರಪಂಥೀಯರೇ. ಅಂದರೆ ಇದು ಏನು ಮೂಲ ಧರ್ಮವನ್ನು ಹಾಗೆ ಕಾಪಿಟ್ಕೊಳ್ಳಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ ಆಗ್ತಾರೆ. ಇದು ನಾನು ಹೇಳ್ತಾ ಇರೋದಲ್ಲ, ಇದು ಯಾರೋ ಒಬ್ಬ ಕಾರ್ಯಕರ್ತ ಹೇಳ್ತಾ ಇರೋದಲ್ಲ, ನಾನು ಸಂವಿಧಾನದ ವಿದ್ಯಾರ್ಥಿಯಾಗಿ ಹೇಳ್ತೀನಿ. ನಿಮಗೆ ದಾಖಲೆಗಳನ್ನು ನಾನು ಕೊಡ್ತಾ ಇದ್ದೇನೆ. ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಇಸ್ಲಾಂನ ಜೊತೆ ಶೋಷಿತರು, ದಲಿತರು, ಕ್ರಿಶ್ಚಿಯನ್ನ ಜೊತೆ ಅಸೋಸಿಯೇಟ್ ಆಗಬೇಡಿ ಅಂತ ಹೇಳಿದ ಮೇಲೆ ಭೀಮ್ ಆರ್ಮಿಯ ಹೆಸರಲ್ಲಿ ನೀವು ಭೀಮನ ಹೆಸರಿನಲ್ಲಿ ಮಾಡಿಕೊಳ್ಳೋ ಸಂಘಟನೆಯಲ್ಲಿ ಅದು ಯಾವ ಮುಖ ಇಟ್ಕೊಂಡು ನೀವು ಮುಸ್ಲಿಮರನ್ನು ಸೇರಿಸ್ಕೊಳ್ತೀರಿ? ಮುಸ್ಲಿಮರನ್ನು ಸೇರಿಸ್ಕೊಂಡು ಕೂಡ ಗೊತ್ತಿಲ್ಲದ ಹಾಗೆ ಇಸ್ಲಾಂನ ಅಜೆಂಡವನ್ನು, ಶರಿಯತ್ನ ಅಜೆಂಡವನ್ನು ನೀವು ಹೇಗೆ ರಾಷ್ಟ್ರದಲ್ಲಿ ನೀವು ವ್ಯಾಪಕವಾಗಿ ನೀವು ಆ ಕಾಫಿರ ಚಿಂತನೆಯನ್ನು ನೀವು ಪ್ರಸರಣೆ ಮಾಡಲಿಕ್ಕೆ ಯಾವ ಹಕ್ಕನ್ನು ನಿಮಗೆ ಸಮಾಜ ನೀಡಿದೆ? ಯಾರು ನೀಡಿದ್ರು? ಅಂಬೇಡ್ಕರ್ ನೀಡಿದ್ರಾ? ಸಮಾಜ ನೀಡ್ತಾ? ಸಂವಿಧಾನ ನೀಡ್ತಾ? ಯಾರೂ ಇಲ್ಲ. ಅಂದರೆ ನೀವು ಭೀಮ್ ಆರ್ಮಿಯ ಹೆಸರಿನಲ್ಲಿ ಯಾರೆಲ್ಲ ಇಸ್ಲಾಂನ ಜೊತೆ ಅಸೋಸಿಯೇಟ್ ಆಗಿದ್ದೀರೋ ನೀವೆಲ್ಲರ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಕಾರ ಕಳ್ಳರು, ಮೋಸಗಾರರು, ವಂಚಕರು, ಸ್ವಾಸ್ಥ್ಯ ಸಮಾಜದ ವಿರುದ್ಧ ಇರೋರು. ನೀವು ವಿಸರ್ಜನೆ ಮಾಡಿ, ಈ ಕೂಡಲೇ ವಿಸರ್ಜನೆ ಮಾಡಿ. ಮತ್ತೊಮ್ಮೆ ಆಗ್ರಹ ಮಾಡ್ತಾ ಇದ್ದೀವಿ. ನೋಡಿ, ಇನ್ನೊಂದು ಪ್ರಕರಣವನ್ನು ತಮಗೆ ನಾನು ನಿಮ್ಮ ಗಮನಕ್ಕೆ ತರ್ತೀನಿ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕು, ಬರಹಗಳು ಮತ್ತು ಭಾಷಣಗಳ ಸಂಪುಟ 6, ಥಾಟ್ಸ್ ಆನ್ ಪಾಕಿಸ್ತಾನ್ ಕೃತಿಯ 1936, ಆಮೇಲೆ ಅದು ಪ್ರಕಟ ಆದ 41. ಇದರ ಹಿನ್ನೆಲೆಯಲ್ಲಿ ಇದು ಕನ್ನಡ ಅನುವಾದ ಆಗಿದೆ, ಕುವೆಂಪು ಭಾಷಾ ಭಾರತಿಯಿಂದ ಆಗಿದೆ, ಸರ್ಕಾರ ಮಾಡಿದೆ. ಅಂದರೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆಗಿರುವಂಥದ್ದು. ಸಂಘವನ್ನು ಅತ್ಯಂತ ಕಟುವಾಗಿ ವಿಮರ್ಶೆ ಮಾಡುವ ದೇವನೂರು ಮಹದೇವ್ ಅವರು, ಸಿದ್ಧಲಿಂಗಯ್ಯನವರು ಇವತ್ತಿಗೂ ಕೂಡ ಅವರು ವಿಮರ್ಶೆ ಮಾಡ್ತಾಯಿದ್ದಾರೆ. ಅವರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯದ ವಿರುದ್ಧ. ದೇವನೂರು ಮಹದೇವ ಅವರು ಅಂಬೇಡ್ಕರರ ಹೆಸರನ್ನು ಇಟ್ಕೊಂಡಂಥ ಒಬ್ಬ ನಕಲಿ ಸಾಹಿತಿ. ಯಾಕೆ ಈ ಮಾತನ್ನು ನಾನು ಅತ್ಯಂತ ಪ್ರಜ್ಞೆ ಇಟ್ಕೊಂಡು ಈ ಮಾತನ್ನು ಹೇಳ್ತಾ ಇದ್ದೀನಿ. ಯಾವ ಅಂಬೇಡ್ಕರ್ ಆಶಯ ಇದೆ ಅವೆಲ್ಲವನ್ನು ಕೂಡ ಮುಚ್ಚಿಟ್ಟು ಶೋಷಿತ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾಯಿದ್ದೀರಿ ನೀವು ಅಂತ. ನೀವೇ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಮಾಡಿದ ಅಂಬೇಡ್ಕರರ ಚಿಂತನೆಗಳನ್ನು, ಬದುಕು ಬರಹಗಳನ್ನು ಕನ್ನಡದಲ್ಲಿ ತಂದಂಥ ಈ ತಂಡದಲ್ಲಿ ನೀವಿದ್ದೀರಿ. ಇದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ರೀತಿ ಹೇಳ್ತಾರೆ: ಅಸ್ಪೃಶ್ಯರ ಸಮಸ್ಯೆಯ ಬಗೆಗೆ ಮುಸ್ಲಿಮರ ವರ್ತನೆ, ದಲಿತರನ್ನು ಮುಸ್ಲಿಮರು ಯಾವಾಗಲೂ ಗುಮಾನಿಯ ಕಣ್ಣಿಂದಲೇ ನೋಡುತ್ತಾ ಬಂದಿದ್ದಾರೆ. ಯಾಕೆಂದರೆ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಅಸೂಯ ಪ್ರವೃತ್ತಿ ಬೆಳೆಯುವಲ್ಲಿ ಇವರದ್ದು ಕಾಣಿಕೆ ಇದೆ. ಹಿಂದೂಗಳು ದಲಿತ ವರ್ಗದವರನ್ನೇ ಹೊಂದಿಕೊಂಡದ್ದೇ ಆದರೆ ಅವರ ಬಲ ಸಂವರ್ಧನೆಯಾಗುತ್ತದೆ ಎಂಬ ಭಯ ಮುಸ್ಲಿಮರಿಗೆ ಇದ್ದೇ ಇದೆ. 1909ರಲ್ಲಿ ಮುಸ್ಲಿಮರು ಜನಗಣತಿಯಲ್ಲಿ ದಲಿತರನ್ನು ಹಿಂದೂಗಳೆಂದು ನಮೂದಿಸಬಾರದು ಎಂಬ ಸೂಚನೆಯನ್ನು ಕೊಡುವಂಥ ದುಸ್ಸಾಹಸಕ್ಕೆ ಕೈ ಹಾಕಿದ್ದರು. ಏನಿದು? ಯಾರು ಹೇಳಿದ್ದು? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀ ಹೇಳಿದ್ದಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದದ್ದು ಲಿಖಿತವಾಗಿ. ಅಂದರೆ ಮುಸ್ಲಿಮರು ದಲಿತರನ್ನು ಗುಮಾನಿ ಕಣ್ಣಿಂದ ನೋಡ್ತಾರೆ, ಅವರು ಹಿಂದೂಗಳಿಂದ ಪ್ರತ್ಯೇಕ ಇರ್ಬೇಕಂತ ನೋಡ್ತಾರೆ, ಜನಗಣತಿಯಲ್ಲಿ ಅವರು ಹಿಂದೂ ಅಂತ ನಮೂದಿಸಬಾರ್ದು ಅಂತ ಕುತಂತ್ರ ಮಾಡ್ತಾರೆ, ದುಸ್ಸಾಹಸ ಮಾಡಿದರು ಮುಸ್ಲಿಮರು. ಇದು ಯಾರು ಹೇಳ್ತಾರೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು. ಏನು ಭಾರತ ಮತ್ತು ಪಾಕಿಸ್ತಾನ ಇಬ್ಬಾಗ ಆದಾಗ ಟೋಟಲ್ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಹೇಳ್ತಾರೆ. ಮುಸ್ಲಿಮರು ಯಾವಾಗಲೂ ಕೂಡ ಸಮಾನತೆಯನ್ನು ಒಪ್ಪೋದೇ ಇಲ್ಲ, ಅವರು ಹಿಂದೂಗಳ ಜೊತೆ ಸಮಾನತೆಯಿಂದ ಬದುಕೋಕೆ ಸಾಧ್ಯ ಇಲ್ಲ ಅಂತ ಬರೀತಾರೆ. ಈ ದೇಶದ ಮೇಲೆ ಆಕ್ರಮಣ ಮಾಡಿದ ಮುಸ್ಲಿಂ ದಾಳಿಕೋರರು ಕೇವಲ ರಾಜ್ಯದ ವಿಸ್ತರಣೆಯ ದೃಷ್ಟಿಯಿಂದ, ಆಡಳಿತ ದೃಷ್ಟಿಯಿಂದ ಮಾತ್ರ ಅಲ್ಲ, ಈ ನೆಲದ ಮೂಲ ಧರ್ಮವನ್ನು ನಾಶ ಮಾಡುವ ಅಜೆಂಡಾ ಇಟ್ಕೊಂಡು ಬಂದರು. ಪ್ರತಿ ವರ್ಷ ಅವರು ಧರ್ಮದ ಯುದ್ಧ ಮಾಡಿದ್ರು ಅಂತ ಬರೀತಾರೆ. ಹಲವಾರು ಇಂಟರ್ನ್ಯಾಷನಲ್ ಸ್ಕಾಲರ್ ಅವರ ಉಲ್ಲೇಖವನ್ನು, ಟೈಟಸ್ಸು, ಈ ರೀತಿಯ ಕೆಲವು ಚಿಂತಕರ ಉಲ್ಲೇಖವನ್ನು ಅವರು ನಮಗೆ ನೀಡ್ತಾರೆ. ಥಾಟ್ಸ್ ಆನ್ ಪಾಕಿಸ್ತಾನ್ ಕೃತಿ ನೀವು ಓದಬೇಕಲ್ಲ. ಯಾವ ಭೀಮ್ ಆರ್ಮಿ ಅಂತ ಕಟ್ಕೊಂಡಿದ್ದೀರಿ, ನೀವು ಥಾಟ್ಸ್ ಆನ್ ಪಾಕಿಸ್ತಾನ್ ಕೃತಿ ಯಾಕೆ ಓದಿಲ್ಲ? ಥಾಟ್ಸ್ ಆನ್ ಪಾಕಿಸ್ತಾನ್ ಕೃತಿಯನ್ನು ಓದಿ ಭೀಮ್ ಆರ್ಮಿಯನ್ನು ನೀವು ಉಳಿಸ್ಕೊಳ್ಬೇಕು ಅಂತ ನಿಮ್ಗೆ ಹೆಂಗೆ ಅನಿಸ್ತದೆ? ವಿಸರ್ಜನೆ ಮಾಡಬೇಕಲ್ಲ, ಈಗಲೇ ವಿಸರ್ಜನೆ ಮಾಡಬೇಕು. ಒಂದೋ ಥಾಟ್ಸ್ ಆನ್ ಪಾಕಿಸ್ತಾನ್ ನೀವು ಓದಿಲ್ಲ ಅಂತ ಅಂದರೆ ನಿಮ್ಮ ಅಂಧತ್ವ, ಒಂದೋ ಓದಿದ್ದು ಜಾಣ ಕುರುಡು. ಯಾಕೆ? ಜೋಗೇಂದ್ರನಾಥ್ ಮಂಡಲ್ ಎನ್ನುವ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಪೂರಕವಾಗಿ ನಿಲ್ಲುವಂಥ ಒಬ್ಬ ದಲಿತ್ ಸ್ಕಾಲರ್ ಕತೆ ಏನಾಯಿತು? ಈ ದೇಶ ಐತಿಹಾಸಿಕವಾಗಿ ಇಸ್ಲಾಂ ದಲಿತರನ್ನು ಕೂಡ ಕಾಫಿರ್ರಂತಲೇ ಭಾವಿಸುವ, ದಲಿತರನ್ನು ಕೂಡ ಹೊಸಿಕೆ ಹಾಕುವ ಕೆಲಸವನ್ನು ಮಾಡಿದ್ದಾನೆ ಸಾಕ್ಷ್ಯಕ್ಕೆ ನಮಗೆ ನೀಡ್ತದೆ. ಜೋಗೇಂದ್ರನಾಥ್ ಮಂಡಲ್ ಅವರು ಏನು ಸಮಾನತೆಯ ಭಾವದಿಂದ, ಸದ್ಭಾವದಿಂದ ಭಾರತವನ್ನು ತೊರೆದು ಭಾರತ ಮತ್ತು ಪಾಕಿಸ್ತಾನ ಇಬ್ಬಾದಾಗ ನೀವು ಪಾಕಿಸ್ತಾನಕ್ಕೆ ಹೋದದ್ದು, ಅಲ್ಲಿ ಪ್ರಥಮ ಕಾನೂನು ಮಂತ್ರಿ ಆದದ್ದು. ಆಮೇಲೆ ಏನು ಇತಿಹಾಸ ಏನು ಹೇಳ್ತದೆ, ದಾಖಲೆ ಏನು ಹೇಳ್ತದೆ? ಜೋಗೇಂದ್ರನಾಥ್ ಮಂಡಲ್ ಯಾವ ದಲಿತರ ಹಿತರಕ್ಷಣೆಯ ಕಾರಣಕ್ಕಾಗಿ ಇಸ್ಲಾಂ ಬೆಸಿಗೆಯನ್ನು ಮಾಡುತ್ತೆ ಅಂತ ಹೋಗಿದ್ರು, ಅವರು ರಾಜೀನಾಮೆ ಕೊಡಲಿಕ್ಕೆ ಪಾಕಿಸ್ತಾನವನ್ನು ದಾಟಿ ಭಾರತಕ್ಕೆ ಬಂದ ಮೇಲೆ ಪತ್ರ ಕಳಿಸುವಂಥ ಪರಿಸ್ಥಿತಿ.
ರಾಜೀನಾಮೆಯನ್ನು ಕೂಡ ಅಲ್ಲಿ ಕೊಡೋಕ್ಕಾಗಲಿಲ್ಲ, ಯಾಕಂದರೆ ಅವ್ರ ಪ್ರಾಣ ಹೋಗುತ್ತೆ ಅನ್ನುವ ಅಪಾಯ ಇತ್ತು. ಅವರು ಪತ್ರದಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ, ಭೀಮ್ ಆರ್ಮಿಯವರು ಏನು ಮಾಡ್ತಾ ಇದ್ದೀರಾ, ಜೋಗೇಂದ್ರನಾಥ್ ಮಂಡಲ್ ಅವರ ಏನು ಅವರ ರಾಜೀನಾಮೆ ಪತ್ರ ಓದಬೇಕಲ್ಲ, ಅದರ ಭಾವ ಅರ್ಥ ಆಗೋದಿಲ್ವಾ, ಅದರ ಚಿಂತನೆ ನಿಮ್ಗೆ ಗೊತ್ತಾಗೋದಿಲ್ವಾ, ಅದೇನು ಅಭಿವ್ಯಕ್ತ ಮಾಡುತ್ತೆ ಅಂತ ಗೊತ್ತಾಗಲ್ವಾ? ಅಂದರೆ ನಾನು ಯಾವ ಸದಾಶಯವನ್ನು ಇಟ್ಕೊಂಡು ಇಸ್ಲಾಂನ ಚಿಂತನೆಯನ್ನು ಒಪ್ಪಿ ಇಸ್ಲಾಂ ಮತ್ತು ದಲಿತರು ಅಣ್ಣ ತಮ್ಮಂದಿರಂತ ಹೋದೆ, ನನಗೆ ಮರ್ಮಾಘಾತ ಆಯಿತು. ಅಲ್ಲಿ ಶೋಷಿತರು, ದಲಿತರು, ತಳವರ್ಗದ ಮೇಲೆ ಆಗ್ತಾ ಇರುವ ಅನ್ಯಾಯ, ಅತ್ಯಾಚಾರ ಅತ್ಯಂತ ಕ್ರೂರವಾದದ್ದು ಅಂತ ಜೋಗೇಂದ್ರನಾಥ್ ಮಂಡಲ್ ಅಂದರೆ ಒಬ್ಬ ದಲಿತ ನಾಯಕ ಹೇಳಿದ್ದು ನಿಮಗೆ ಕಿವಿ ಕೇಳಿಸ್ಲಿಲ್ವಾ? ಬರ್ದದ್ದು ಕೇಳಿಸಿಲ್ವಾ? ಅವ್ರ ಪ್ರಕರಣ ಉದಾಹರಣೆಗೆ ಸಿಗೋದಿಲ್ವಾ? ಯಾವ ಆಧಾರದ ಮೇಲೆ ನೀವು ಭೀಮ್ ಆರ್ಮಿ ಅಂತ ಕಟ್ಟಿಕೊಂಡು ಈ ರೀತಿಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆ, ಸಂವಿಧಾನದ ಆಶಯಗಳ ವಿರುದ್ಧವಾಗಿ, ಜೋಗೇಂದ್ರನಾಥ್ ಮಂಡಲ್ನಂಥ ನಾಯಕರ ಆಶಯಕ್ಕೆ ವಿರುದ್ಧವಾಗಿ, ನಾಗರಿಕ ಸಮಾಜದ ಆಶಯಗಳಿಗೆ ವಿರುದ್ಧವಾಗಿ ನೀವು ಭೀಮ್ ಆರ್ಮಿ ಕಟ್ಕೊಂಡು ಯಾವ ಹಿತಕ್ಕಾಗಿ ಕಟ್ಕೊಂಡಿದ್ದೀರಿ, ಯಾರ ಹಿತಕ್ಕಾಗಿ ಕಟ್ಕೊಂಡಿದ್ದೀರಿ? ಹಾಗಾಗಿ ಒಂದೋ ನೀವು RSSನ ವಿರೋಧ ಮಾಡಿ, ತಪ್ಪೇನೂ ಇಲ್ಲ. ಯಾವುದೇ ಸಾಂವಿಧಾನಿಕವಾಗಿ ಒಂದು ಸಂಘಟನೆಗೆ ಮತ್ತೊಂದು ಸಂಘಟನೆಯನ್ನು ವಿಮರ್ಶೆ ಮಾಡುವ ಅಧಿಕಾರ ಇರುತ್ತೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಬಳಸ್ಕೊಂಡು ವಿಮರ್ಶೆ ಮಾಡಬೇಡಿ. ಇನ್ನು ಮುಂದೆ ಭೀಮ್ ಆರ್ಮಿಯವರು ಯಾವತ್ತೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಭಾವಚಿತ್ರವನ್ನು ಎಲ್ಲಿಯೂ ಕೂಡ ಇಟ್ ಈಸ್ ಟೋಟ್ಲಿ ಅನ್ಕಾನ್ಸ್ಟಿಟ್ಯೂಷನಲ್, ಅಸಂವಿಧಾನಿಕವಾದ ನಡೆ. ಅದಕ್ಕಿಂತ ಆತ್ಮವಂಚನೆ ಅಲ್ವೇನ್ರಿ? ತನ್ನ ರಾಷ್ಟ್ರಕ್ಕೋಸ್ಕರ, ತನ್ನ ಜನಕ್ಕೋಸ್ಕರ ಇಡೀ ಜೀವನವನ್ನು ತ್ಯಾಗ ಮಾಡಿ, ಜಗತ್ತಿನ ಬೇರೆ ಬೇರೆ ಸಂವಿಧಾನಗಳ ಅಧ್ಯಯನ ಮಾಡಿ, ಪರಾಮರ್ಶೆ ಮಾಡಿ, ತೌಲನಿಕವಾಗಿ ಚರ್ಚೆ ಮಾಡಿ, ಸಂವಿಧಾನದ ರಚನಾ ಸಭೆಯಲ್ಲಿ ಅವ್ರಿಗೆ ಬಂದಂಥ ಸವಾಲುಗಳು ಏನೆಲ್ಲ ಹೋರಾಟ, ಒಂದು ಕಡೆ ಬಹುಮತ ಇದ್ದಂಥ ಕಾಂಗ್ರೆಸ್ನ ಸಿದ್ಧಾಂತವನ್ನು ಸೇರಿಸಬೇಕು, ಮೂಲ ಪೀಠಿಕೆಯಲ್ಲಿ ಮಹಾತ್ಮ ಗಾಂಧಿಯವರನ್ನು ಸೇರಿಸಬೇಕು. ಈ ರೀತಿಯ ನೀವು ಹಳ್ಳಿಗಳಿಗೆ ಏನು ಕೊಟ್ಟಿಲ್ಲ, ಈ ರೀತಿಯ ದಾಳಿ. ಹಸ್ರತ್ ಮೊಹಾನಿ ಅನ್ನುವ ಒಬ್ಬ ಮೂಲ ಕಾಂಗ್ರೆಸ್ ಸದಸ್ಯ, ಆಮೇಲೆ ಅವರು ಮುಸ್ಲಿಂ ಲೀಗ್ ಸೇರ್ತಾರೆ. ಅವ್ರು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡುಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ನವರು ಡಾಕ್ಟರ್ ಅಂಬೇಡ್ಕರ್ ಕೊಡುಗೆ ಏನಂದರೆ ತಮಗೆ ಕೈಗೆ ಸಿಕ್ಕದ್ದೆಲ್ಲ ಕೆಟ್ಟದ್ದನ್ನು ತಂದು ಇಲ್ಲಿ ಸುರಿದದ್ದೇ ಒಂದು ಸಾಧನೆ ಅಂತ. ಅಂದರೆ ಇಂಥ ಒಬ್ಬ ಕಾನೂನು ಪಂಡಿತರನ್ನು, ಶೋಷಿತ ವರ್ಗದ ಶ್ರೇಷ್ಠ ಚಿಂತಕನನ್ನು ಈ ರೀತಿ ನೀವು ಹಲ್ಲೆ ಮಾಡಿದ್ದೀರಿ, ಮಾನಸಿಕವಾಗಿ ಕೊಂದಿದ್ದೀರಿ, ಆರೋಪ ಮಾಡಿದ್ದೀರಿ. ಅವರ ವಿರುದ್ಧ ಈ ರೀತಿಯ ಯಾರ್ಯಾರು ಮಾಡಿದ್ರೋ ಅವರ ಪರವಾಗಿ ನೀವು ಚಿಂತನೆ ಮಾಡ್ತಾ ಇರೋದಾ? ಅಂದರೆ ಭೀಮ್ ಆರ್ಮಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಇಟ್ಕೊಂಡು. ಹಾಗಾಗಿ ತಾವು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಎಚ್ಚರಿಕೆ, ಒಂದು ಈ ರಾಷ್ಟ್ರದ ಮೂಲೆ ಮೂಲೆಗೂ RSSನಂತ ಸಾಮಾಜಿಕ ಸಂಘಟನೆ ತಲುಪಬೇಕು ಅನ್ನೋ ಕರೆ ಕೊಟ್ಟಿದೆಯೋ, ಅದನ್ನ ದಲಿತ ಸಮುದಾಯ, ಶೋಷಿತ ಸಮುದಾಯ, ಬಂಧುಗಳು, ಪ್ರಾಜ್ಞರು, ಚಿಂತಕರು ಅದನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕಾರ ಮಾಡಿ ಹೃದಯದಲ್ಲಿ ಇಟ್ಕೊಂಡು ಅದು ವಿಸ್ತಾರ ಆಗಿದೆ. ಇಡೀ ಭಾರತದಲ್ಲಿ ಇಷ್ಟೊಂದು ದೊಡ್ಡ ವಿಸ್ತಾರವನ್ನು ಪಡ್ಕೊಳ್ಳೋಕ್ಕೆ ದಲಿತ ಬಂಧುಗಳು ಇಲ್ಲದೆ ಇದ್ರೆ RSSನ ಚಟುವಟಿಕೆ ಇಷ್ಟೊಂದು ವಿಸ್ತಾರ ಆಗೋದು ಹೇಗೆ? ಇಡೀ ಜಗತ್ತನ್ನು ಬಹುಪಾಲು ವ್ಯಾಪಿಸಿರುವಂಥ ಸಂಘಟನೆ ಒಳಗೆ ದಲಿತರಿಲ್ವಾ? ಬೇಕಾದಷ್ಟು ಶೋಷಿತ ಸಮುದಾಯದ, ದಲಿತ ಸಮುದಾಯದವರು ಜವಾಬ್ದಾರಿ ಏನು ಗ್ರಾಮ ಮಟ್ಟದಿಂದ ಹಿಡಿದು ಅದು ಮಂಡಲದಿಂದ ಹಿಡಿದು ಪ್ರಾಂತದಿಂದ ಹಿಡಿದು ಕ್ಷೇತ್ರೀಯ ಮಟ್ಟದಿಂದ ಹಿಡಿದು ಅಖಿಲ ಭಾರತೀಯ ಅಧಿಕಾರಿಗಳವರೆಗೆ ಬಹಳ ದೊಡ್ಡ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಅವರು ನಿರ್ವಹಿಸ್ತಾ ಇದ್ದಾರೆ. ಸಮಾಜವನ್ನು, ಸ್ವಾಸ್ಥ್ಯ ಸಮಾಜವನ್ನು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂಲೆಗೆ ತಗೋಬೇಕು ಅಂತೇಳಿ ಅವ್ರು ಹೆಗಲು ಕೊಟ್ಟಿದ್ದಾರೆ. ಇನ್ನೊಂದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಇಸ್ಲಾಮನ್ನು, ಕ್ರಿಶ್ಚಿಯನನ್ನು ಸೇರಬೇಡಿ, ಅವ್ರು ಸೇರಿದ್ರೆ ಮೋಸ ಹೋಗ್ತೀರಿ ಅನ್ನೋದನ್ನು ಬಹುದೊಡ್ಡ ದಲಿತ ಸಮುದಾಯ ಅಕ್ಸೆಪ್ಟ್ ಮಾಡಿಕೊಂಡು ಇವತ್ತು ಹಿಂದೂಗಳಾಗಿ ಉಳಿದಿದ್ದಾರೆ. ಹಾಗಾಗಿ ಈ ನೆಲ ಮೂಲ ಸತ್ವವನ್ನು ಇನ್ನೂ ಉಳಿಸ್ಕೊಂಡಿದೆ. ಸಾವಿರಾರು ವರ್ಷಗಳ ಕಾಲ ನಡೆದ ಆ ರೀತಿಯ ಧರ್ಮದ ಮೇಲಿನ ದಾಳಿಯ ನಂತರವೂ ಜಗತ್ತಿನ ಯಾವುದಾದ್ರೂ ದೇಶ ತನ್ನ ಮೂಲ ಸ್ವತ್ವದ ಅಡಿಯಲ್ಲಿ ಉಳಿದಿದ್ರೆ ಅದು ಹಿಂದೂ ಸಮಾಜ ಮಾತ್ರ, ಒಂದು ರಾಷ್ಟ್ರ, ಅದು ಭಾರತ ಮಾತ್ರ. ಹಾಗಾಗಿ ಯಾವ ಇಸ್ಲಾಂನ ಶರಿಯತ್ನ ಚಿಂತನೆಯನ್ನು ನೀವು ಒಪ್ಪಬೇಡಿ, ಅದಕ್ಕೆ ಮತಾಂತರ ಆಗಬೇಡಿ ಅಂತ ಹೇಳಿದೆಯೋ ಅದನ್ನು ದಲಿತ ಸಮುದಾಯ, ಪ್ರಜ್ಞಾವಂತ ಸಮುದಾಯ, ಚಿಂತನ ಸಮುದಾಯ ಅದು ಅತ್ಯಂತ ಪ್ರೀತಿಯಿಂದ ಸ್ವೀಕಾರ. ನೀವು ಯಾರು ನಕಲಿ ಚಿಂತಕರಿದ್ದೀರೋ, ನಕಲಿ ಅಂಬೇಡ್ಕರ್ ವಾದಿಗಳಿದ್ದೀರೋ, ನೀವು ಭೀಮ್ ಆರ್ಮಿ ಕಟ್ಟಿಕೊಂಡು ಅಂಬೇಡ್ಕರ್ ಆಶಯ ವಿರುದ್ಧವಾಗಿ ನಿಲ್ತಾ ಇದ್ದೀರಿ. ಇದನ್ನು ಪ್ರಜ್ಞಾವಂತ ಎಲ್ಲ ದಲಿತ ಸಮುದಾಯ ಆಸ್ ವೆಲ್ as ಉಳಿದ ರೆಸ್ಟ್ ಆಫ್ ದಿ ಯುವಕರಿದ್ದಾರೆ, ಅವರೆಲ್ಲರೂ ಕೂಡ ಕಠಿಣವಾಗಿ ನಿಮ್ಮನ್ನು ವಿಮರ್ಶೆ ಮಾಡ್ತಾರೆ, ಟೀಕೆ ಮಾಡ್ತಾರೆ. ನಿಮ್ಮ ವಿಸರ್ಜನೆಯನ್ನು ಬಾಬಾ ಸಾಹೇಬರ ಅಂಬೇಡ್ಕರ್ ಅಂತ ಆಗ್ರಹ ಮಾಡ್ತಾರೆ. ನಾವೆಲ್ಲ ಆಗ್ರಹ ಮಾಡ್ತಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ರ ಸಂವಿಧಾನ ಶಿಲ್ಪಿಯ ಆಶಯದಂತೆ ಭೀಮ್ ಆರ್ಮಿ ವಿಸರ್ಜನೆ ಮಾಡಿ. ನೀವು ನಕಲಿ ಭೀಮ್ ಆರ್ಮಿ ಮಾಡಿ, ನಕಲಿ ಭೀಮ್ ಆರ್ಮಿಯನ್ನು ವಿಸರ್ಜನೆ ಮಾಡಿ. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ರ ಹಿತಚಿಂತನೆ ಏನಿತ್ತು ಅವ್ರ ಹೆಸರು ಇಟ್ಕೊಂಡ್ಮೇಲೆ, ಬಾಬಾ ಸಾಹೇಬರ ಫೋಟೋವನ್ನು ಬಳಸ್ಕೊಂಡ್ಮೇಲೆ ಬಾಬಾ ಸಾಹೇಬರ ಆಶಯಕ್ಕೆ ಪೂರಕವಾಗಿ ನೀವು ಮಾಡಬೇಕು. ಅದು ನಿಮ್ಮ ಜವಾಬ್ದಾರಿ ಕೂಡ. ನೀವು ಇಲ್ಲ ಭೀಮ್ ಆರ್ಮಿ ಅಂತ ಮಾಡಿ,
ಮೀಮ್ ಆರ್ಮಿ ಅಂತ ಮಾಡಿ ನೀವು ಇಸ್ಲಾಂ ಸೇರ್ಕೊಳ್ಬೋದು, ಶರಿಯತ್ತನ್ನೇ ಒಪ್ಕೊಳ್ಬೋದು, ಕ್ರಿಶ್ಚಿಯನ್ರನ್ನೇ ಸೇರ್ಕೊಳ್ಬೋದು, ಯಾರ ಅಭ್ಯಂತರವೂ ಇಲ್ಲ. ಇಲ್ಲಿ ಎಲ್ಲವೂ ಕೂಡ ಎಲ್ಲರೂ ಕಾನೂನಿನ ಮೂಲಕ ಸಮಾನರು, ಕಾನೂನು ಅಡಿಯಲ್ಲಿ ಬದುಕಬೇಕು ಅನ್ನೋದಾದರೆ ನೀವು ಅಂಬೇಡ್ಕರ್ ಆಶಯವನ್ನು ಬಿಟ್ಟು ನಕಲಿವಾದಿಗಳಾಗಿ ಬದುಕಬೇಡಿ. ಹೀಗಾಗಿ ನಿಮಗೆ ಮತ್ತೊಮ್ಮೆ ಆಗ್ರಹ ಮಾಡ್ತಾ ಇದ್ದೀವಿ, ಅಂಬೇಡ್ಕರ್ ಆಶಯದಂತೆ ನಕಲಿ ಭೀಮ್ ಆರ್ಮಿಯನ್ನು ನೀವು ವಿಸರ್ಜನೆ ಮಾಡಬೇಕು. ನಮಸ್ಕಾರ.